ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ಮೊದಲಿಗೆ ಸದ್ಗುರುಗಳಾದಂತಹ ಪಿತಾಮಹ ಪತ್ರಿಜಿಯವರಿಗೆ, ಹಾಗೆ ನನಗೆ ಜ್ಞಾನವನ್ನು ನೀಡಿದಂತಹ ತಟವರ್ತಿ ರಾಘಾರಾವ್ ಮತ್ತು ರಾಜಲಕ್ಷ್ಮಿ ಅಮ್ಮನವರ ಪಾದಪದ್ಮಗಳಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಈ ಝೂಮ್ನಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಯಾರ್ಯಾರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತು ಶಂಕರಾಚಾರ್ಯರ ನಿರ್ವಾಣ ಮಾರ್ಗ. ಶಂಕರಾಚಾರ್ಯರು ನಿರ್ವಾಣ ಹೊಂದಬೇಕಾದ್ರೆ ಏನೇನು ಮಾಡಬೇಕು, ಹೆಂಗಿರ್ಬೇಕು, ಏನು ಅನ್ನೋದ್ರ ಬಗ್ಗೆ ಸಾಧನಾ ಚತುಷ್ಟಯ ಅಂತ 4 ವಿಧಾನಗಳನ್ನ ಹೇಳಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ನೋಡಿ, ಪ್ರತಿಯೊಬ್ಬ ಮಾನವನು ಕೂಡ ಈ ಭೂಲೋಕದಲ್ಲಿ ಸಂತೋಷವಾಗಿರ್ಬೇಕು, ಸುಖವಾಗಿರ್ಬೇಕು, ಆನಂದವಾಗಿರ್ಬೇಕು ಅಂತ ಎಲ್ಲ ಕೋರ್ಕೊಂತಾರೆ. ಎಲ್ಲರಿಗೂ ಇಷ್ಟ ಇರೋದು ಅದೇನೆ, ಆದರೆ ಅದಕ್ಕೆ ಪ್ರಯತ್ನ ಇಲ್ಲ. ಸುಖ ಬೇಕು, ಸಂತೋಷ ಬೇಕು, ಆನಂದ ಬೇಕು ಅಲ್ವಾ? ಮತ್ತೆ ಎಲ್ಲರೂ ಏನು ಟೆಂಪ್ರವರಿಯಾಗಿ ಸುಖ ಬೇಕು ಅಂತ ಯಾರು ಕೇಳಲ್ಲ. ಏನೋ ಇವತ್ತೊಂದಿನ ನನಗೆ ಕಾಯಿಲೆ ಮೇಲಾದ್ರೆ ಸಾಕಪ್ಪ ಅನ್ನಲ್ಲ, ಕಾಯಿಲೆ ಬರಲೇಬಾರ್ದು ಅಂದ್ಕೊಂತಾರೆ. ಯಾರಿಗಾದ್ರೂ ಇಷ್ಟ ಆಗುತ್ತಾ ಕಾಯಿಲೆ ಬರೋದಕ್ಕೆ? ಕಷ್ಟ ಬರೋಕ್ಕೆ ಯಾರಿಗಾದ್ರೂ ಇಷ್ಟ ಆಗುತ್ತಾ? ದುಡ್ಡು ನಷ್ಟ ಆಗೋದಕ್ಕೆ ಇಷ್ಟ ಆಗುತ್ತಾ? ಮಕ್ಕಳಿಂದ ನೋವಾಗೋದಕ್ಕೆ ಇಷ್ಟ ಆಗುತ್ತಾ? ಎಲ್ಲರೂ ಹೆಂಗೆ ಆರಾಮಾಗಿರ್ಬೇಕಪ್ಪ, ದುಡ್ಡು ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು, ಸಾಲನೂ ಮಾಡಬಾರ್ದು, ಮನೇನೂ ಇರಬೇಕು, ಕಾರು ಇರಬೇಕು, ದುಃಖನೂ ಬರಬಾರ್ದು, ಕಾಯಿಲೆನೂ ಬರಬಾರ್ದು ಅಂತಾನೆ ಇಷ್ಟಪಡ್ತಾರೆ ಎಲ್ಲರೂ ಅಲ್ವಾ? ಅದು ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಸಿಗೋದಲ್ಲ. ನಾವು ಮಾಡಿರೋ ಮೂಟೆ ಹಿಂದಿನ ಮಾಡಿರ್ತೀವಲ್ವ ಸಂಚಿತ, ಅದ್ರ ಲೆಕ್ಕಾಚಾರದಲ್ಲಿ ಬರ್ತಾ ಇರುತ್ತೆ. ಆದರೂ ಕೂಡ ಮಾನವನಿಗೆ ಇದು ಆಸೆ ಸಹಜ. ಅದು ಆ ಶಾಶ್ವತವಾದಂತಹ ಸುಖವನ್ನ, ಸಂತೋಷವನ್ನ, ಆನಂದವನ್ನ ಪಡೆಯುವುದನ್ನೇ ಮೋಕ್ಷ ಅಂತಲೂ ಕರೀತಾರೆ, ಮುಕ್ತಿ ಅಂತಲೂ ಕರೀತಾರೆ, ಅಥವಾ ನಿರ್ವಾಣ ಅಂತಲೂ ಕೂಡ ಕರೀತಾರೆ. ನಿರ್ವಾಣ ಅಂದ್ರೆ ಏನು ಇಲ್ಲ, ಅಂದ್ರೆ ಸೊನ್ನೆ ಅಂದ್ರೆ ಏನು, ನಮಗೆ ಸಮಸ್ಯೆಗಳು ಇಲ್ಲ, ಅಂದ್ರೆ ಆ ಸಮಸ್ಯೆಗಳು ಇಲ್ಲದ ಸ್ಥಿತಿಯನ್ನೇ ಮೋಕ್ಷ ಸ್ಥಿತಿ, ಮುಕ್ತಿ ಸ್ಥಿತಿ ಅಂತ ಕೂಡ ಶಂಕರಾಚಾರ್ಯರು ಕರೀತಾರೆ. ನೋಡಿ, ಶಂಕರಾಚಾರ್ಯರು ಈ ಮೋಕ್ಷವನ್ನ, ಮುಕ್ತಿಯನ್ನ ಹೊಂದಬೇಕಾದ್ರೆ ಸನ್ಯಾಸ ಸ್ವೀಕಾರ ಮಾಡಿದ್ರು. ಸನ್ಯಾಸ ಅವ್ರಿಗೆ ಗೊತ್ತು, ಪ್ರಾಪಂಚಿಕದಲ್ಲಿ ಬಂದು ಮುಕ್ತಿಯನ್ನು ಹೊಂದುವುದು ಕಷ್ಟ, ಪ್ರಾಪಂಚಿಕದಲ್ಲೇ ಮುಕ್ತಿಯನ್ನು ಹೊಂದುವುದು ಕಷ್ಟ ಅಂತೇಳಿ ಅವ್ರ ಅಮ್ಮನಿಗೆ ಸ್ನಾನ ಮಾಡ್ಬೇಕಾದ್ರೆ ಹೋಗಿರ್ತಾರೆ, ನದಿ ಒಳಗಡೆ ಹೋಗಿರ್ತಾರೆ. ನದಿ ಒಳಗಡೆ ಹೋದಾಗ ಅವ್ರಿಗೆ ಅವ್ರ ತಾಯಿಗೆ ಇಷ್ಟ ಇರಲ್ಲ, ಒಬ್ಬನೇ ಮಗ, ಅವ್ರ ತಾಯಿಗೆ ಇಷ್ಟ ಇರಲ್ಲ ಸನ್ಯಾಸ ಸ್ವೀಕಾರ ಮಾಡೋದಕ್ಕೆ. ಅವ್ರು ನದಿ ಸ್ನಾನ ಮಾಡುವಾಗ, ಅಮ್ಮ ನೋಡಿ, ಇವಾಗ ನನ್ನ ಮೊಸಳೆ ಬಂದು ಕಾಲಿಟ್ಕೊಂಡ್ಬಿಟ್ಟಿದ್ಯಮ್ಮ, ನೀವು ಸನ್ಯಾಸ ಸ್ವೀಕಾರಕ್ಕೆ ಒಪ್ಪಿದ್ರೆ ಮಾತ್ರ ಈ ಮೊಸಳೆ ನನ್ಗೆ ಬಿಡುತ್ತಮ್ಮ, ಇಲ್ದ ಇದು ನನ್ಗೆ ಬಿಡೋದಿಲ್ಲಮ್ಮ ಅಂತ ಹೇಳ್ತಾರೆ. ತಾಯಿ, ಮಗ ಎಲ್ಲಾದರೂ ಇರಲಿ, ಸನ್ಯಾಸಿ ಆದರೂ ಆಗಿರಲಿ, ಎಲ್ಲಾದರೂ ಇರಲಿ, ಮಗ ಚೆನ್ನಾಗಿರ್ಲಿ ಅಂತ, ಆಯ್ತಪ್ಪ ನೀವು ಸನ್ಯಾಸಿ ಆಗು ಅಂತ. ಮೊಸಳೆ ಹಿಡಿದಿತ್ತೋ ಇಲ್ವೋ, ಅವ್ರಿಗೇನೋ ಒಂದು ಕಾರಣ ಬೇಕಿತ್ತು ಅಲ್ವಾ? ಹಂಗಾಗಿ ಅವರು 13ನೇ ವರ್ಷಕ್ಕೆ ಜ್ಞಾನ ಪಡೆದ್ರು. ಆಗ ಅವರು ಸನ್ಯಾಸವನ್ನ ಸ್ವೀಕಾರ ಮಾಡಿದ್ರು. ಸನ್ಯಾಸವನ್ನ ಸ್ವೀಕಾರ ಮಾಡಿದ್ರು ಕೂಡ ನೋಡಿ, ಸಂಸಾರದಲ್ಲಿ ನಿರ್ವಾಣ ಹೊಂದಬೇಕು ಅಂದ್ರೆ ಹೆಂಡತಿ ಮಕ್ಕಳ ಜೊತೆ ಇದ್ದು ಸಂಸಾರದಲ್ಲಿ ಮಾಡಿದ್ರೇನೆ ಸಂಪೂರ್ಣ ಮುಕ್ತಿ. ಯಾಕಂದ್ರೆ ಜೀವನದಲ್ಲಿ ಆ ಭಗವಂತ ಸೃಷ್ಟಿಕರ್ತನಲ್ಲಿ ಏನು ಸೃಷ್ಟಿ ಇದೆ, ಆ ಸೃಷ್ಟಿ ಎಲ್ಲವನ್ನೂ ಅನುಭವಿಸ್ಬೇಕು. ನಾವು ಅನುಭವಿಸ್ಬೇಕು ಅಂದ್ರೆ ಅನುಭವ ಪಡ್ಕೊಳ್ಬೇಕು. ಸಂಪೂರ್ಣವಾಗಿ ಅನುಭವ ಪಡ್ಕೊಂಡ್ರೇನೆ ನಮ್ಗೆ ಮುಕ್ತಿ. ನೋಡ್ರಿ, ಶಂಕರಾಚಾರ್ಯರಿಗೆ ಇದು ಒಂದು ಪರೀಕ್ಷೆ ಬರುತ್ತೆ ಒಂದ್ಸಾರಿ. ಶಂಕರಾಚಾರ್ಯರು ಒಬ್ಬರ ಮನೆ ಭಿಕ್ಷಾಟನೆಗೆ ಹೋಗಿರ್ತಾರೆ. ಭಿಕ್ಷಾಟನೆಗೆ ಹೋಗಿದ್ರೆ ಭಿಕ್ಷೆ ಕೇಳ್ತಾರೆ. ಅಲ್ಲಿ ಅವರೇನೋ ಕಾರ್ಯ ಮಾಡ್ತಾ ಇರ್ತಾರೆ. ಭಿಕ್ಷೆ ಹೋದ ಕಾರ್ಯ ಮಾಡ್ತಾ ಇದ್ದಾಗ ಅವರು ಅಲ್ಲಿ ಭಿಕ್ಷೆ ಕೊಡಿ ಅಂತಂದ್ರೆ ಅವರೇನೋ ಇವಾಗ ಭಿಕ್ಷೆ ಕೆಳಕ್ಕೆ ಬಂದಿದೆ ಹಂಗೆ ಹಿಂಗೆ ಅಂತ ಗಲಾಟೆ ಮಾಡಿದಾಗ ಪುರೋಹಿತ ಹೇಳ್ತಾರಿಲ್ಲ, ಒಬ್ಬ ಬ್ರಾಹ್ಮಣ ಒಟ್ಟು ಬಂದಿದ್ದಾನೆ, ನೀನು ನಿಮ್ಮ ತಂದೆ ಕೆಲಸ ಮಾಡ್ತಾ ಇದ್ದೀಯ, ನೀನು ತರ್ಪಣ ಬಿಡ್ತಾ ಇದೆಯಾ, ಪಿಂಡ ಇಡ್ತಾ ಇದೆಯಾ, ಅವ್ರನ್ನ ಕರೆದು ನೀನು ಊಟಕ್ಕೆ ನೀಡು ಅಂತ ಹೇಳ್ತಾರೆ. ಅಲ್ಲಿಗೆ ಊಟಕ್ಕೆ ನೀಡು ಅಂತ ಹೇಳಿದಾಗ ಅವರು ಶಂಕರಾಚಾರ್ಯರು ಹೇಳ್ತಾರೆ, ನಾನು ನಿಮ್ಮಲ್ಲಿ ಆ ಊಟದ ಭಿಕ್ಷೆಯನ್ನು ಕೇಳಕ್ಕೆ ಬಂದಿಲ್ಲ, ನಿಮ್ಮಲ್ಲಿ ನಾನು ವಾದ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ವಾದದ ಭಿಕ್ಷೆ ಬೇಕು ನನಗೆ, ನಿಮ್ಮ ಕೂಡ ವಾದ ಮಾಡ್ಬೇಕು ನಾನು ಅಂತ ಹೇಳ್ತಾರೆ. ಆ ವಾದ ಮಾಡಬೇಕು ಅಂದಾಗ ಅಲ್ಲಿ ಕೂತ್ಕೊಂತಾರೆ. ಅಲ್ಲಿ ಕೂತ್ಕೊಂಡಾಗ ವ್ಯಕ್ತಿ, ನೀವು ಶಂಕರಾಚಾರ್ಯದ ಅದ್ವೈತ ಮಾರ್ಗ. ಅದ್ವೈತ ಅಂದ್ರೇನು? ಜೀವ ಬೇರೆ ಅಲ್ಲ, ದೇವ ಬೇರೆ ಅಲ್ಲ. ದೇಹೋ ದೇವಾಲಯ ಪ್ರೋಕ್ತಃ, ಜೀವೋ ದೇವೋ ಸನಾತನಃ. ಇದು ಅದ್ವೈತ್ವ ಅಂದ್ರೆ. ದ್ವೈತ್ವ ಅಂದ್ರೆ ದ್ವೈತ್ವ ಅಂದ್ರೆ ಎರಡು, ಅದ್ವೈತ್ವ ಅಂದ್ರೆ ಒಂದೇ.
ದಿವ ಬೇರೆ ಅಲ್ಲ, ದೇವ ಬೇರೆ ಅಲ್ಲ. ಶಂಕರಾಚಾರ್ಯರ ತತ್ವ. ಶಂಕರಾಚಾರ್ಯರ ಅದ್ವೈತವನ್ನು ಹೇಳಿದ್ದು, ಅರ್ಜುನ ಅದ್ವೈತವನ್ನು. ಅವಾಗ ಅವ್ರು ಹೇಳ್ತಾರೆ, ನೀನು ಅದ್ವೈತ ಹೇಳ್ತಾ ಇದೆಯಲ್ವಾ, ಎಲ್ಲ ಒಂದೇ ಅಂತ ಹೇಳ್ತಾ ಇರ್ತೀಯ, ಅದಂಗೆ ಎಲ್ಲ ಒಂದೇ ಆಗುತ್ತೆ? ಎಲ್ಲ ಒಂದೇ ಹೆಂಗಾಗುತ್ತೆ? ಈ ಸಂಸಾರ, ಇನ್ನೊಂದು ಕಷ್ಟ, ಅವೆಲ್ಲ ಹೆಂಗ್ ಒಂದೇ ಆಗಕ್ಕೆ ಸಾಧ್ಯ? ಎಲ್ಲ ಒಂದೇ ಒಂದೇ ಒಂದೇ, ಎಷ್ಟು ಡಿಫ್ರೆನ್ಸ್ ಇದೆ ಪ್ರಪಂಚಕದಲ್ಲಿ, ಎಷ್ಟು ವ್ಯತ್ಯಾಸ ಇದೆ, ಒಂದೇ ಆಗಕ್ಕೆ ಸಾಧ್ಯ ಇಲ್ಲ. ಅದಂಗೆ ಒಂದಾಗುತ್ತೆ? ನೀನು ಎರಡು ಒಂದೇ ಅಂತ ಹೆಂಗೆ ಹೇಳ್ತಾ ಇದೀಯಾ ಅಂತ ಅಂದಾಗ ಅವರು 5 ನದಿಗಳ ತೀರ್ಥವನ್ನು ತಗೊಂತಾರೆ. ಗಂಗಾ, ಯಮುನಾ, ಚೈವ, ಗೋದಾವರಿ, ನರ್ಮದಾ, ಸಿಂಧು, ಕಾವೇರಿ. ಏಳು ಚೆಂಬುಗಳಲ್ಲಿ ತಗೊಂಡು, ಚೆಂಬುಗಳಲ್ಲಿ ನೀರು ತಗೊಂಡು ಒಂದು ಖಾಲಿ ಚೆಂಬನ್ನು ಇಡ್ತಾರೆ. ಇದು ಗಂಗೆ, ಇದು ಯಮುನಾ, ಇದು ನರ್ಮದಾ, ಇದು ಸಿಂಧು, ಇದು ಕಾವೇರಿ. ಜಲಸ್ಮಿನೆ ಅಂದ್ರೆ ಎಲ್ಲವನ್ನು ಒಂದಕ್ಕೆ ಸೇರಿಸ್ತಾರೆ. ಎಲ್ಲಾ ನದಿಗಳ ತೀರ್ಥವನ್ನು ಒಂದಕ್ಕೆ ಸೇರಿಸ್ತಾರೆ. ಮತ್ತೆ ಸೇರಿಸಿ ಆ ಪ್ರಶ್ನೆ ಕೇಳಿರ್ತಾರಲ್ಲ ಮಹಾರಾಜನ್ ಕೇಳ್ತಾರೆ, ಮತ್ತೆ ಇನ್ನು ಬೇರ್ಪಾಡು ಮಾಡು ಅಂತ ಹೇಳ್ತಾರೆ. ಇವಾಗ ಎಲ್ಲಾ ನದಿಗಳನ್ನ ಸೇರಿಸಿದೀವಿ, ಎಲ್ಲಾ ನದಿಗಳನ್ನ ಸೇರಿಸಿ ಒಂದಿದ್ರಲ್ಲಿ ಹಾಕಿದೀವಿ, ನಾವು ಒಂದರಲ್ಲಿ ಸೇರಿಸಿದೀವಿ, ಮತ್ತೆ ಅದನ್ನ ಬೇರ್ಪಾಡು ಮಾಡು ಅಂತಾರೆ. ಆಗಲ್ಲ ಅಂತಾನೆ. ಇದು ಅಷ್ಟೇಯೇ, ಆ ಸೃಷ್ಟಿಕರ್ತನಿಂದ ಯಾವ ಯಾವ ರೀತಿಯಾಗಿ ಮಾಡಲ್ಪಟ್ಟಿದೆಯೋ ಈ ನದಿಗಳೆಲ್ಲವೂ ಯಾವ ರೀತಿ ಸೇರಿದ್ರೆ ಒಂದಾಗುತ್ತೋ, ಮತ್ತೆ ಅದನ್ನ ಬೇರ್ಪಾಡು ಮಾಡೋಕ್ಕಾಗಲ್ವೋ, ಆ ಸೃಷ್ಟಿಕರ್ತ ಕೂಡ ಹಂಗೆ ನಮ್ಮಲ್ಲಿ ಸೇರಿದ್ಮೇಲೆ ಅವನ್ನ ಬೇರ್ಪಾಡು ಮಾಡೋಕ್ಕಾಗಲ್ಲ ಅಂತಾನೆ. ಅಲ್ಲಿ ಎಲ್ಲವೂ ಒಂದೇ. ಬೇರ್ಪಾಡು ಮಾಡೋಕ್ಕಾಗಲ್ವಲ್ಲ, ಸೇರಿಸಿದ್ರಲ್ಲ, ಎಲ್ಲ ನದಿಗಳನ್ನು ಸೇರಿಸಿದ್ರು. ಆ ಎಲ್ಲಾ ನದಿಗಳು ಪ್ರಾಪಂಚಿಕ, ಅಲ್ಲಿ ಇರ್ತಕ್ಕಂಥದ್ದು ಪರಮಾತ್ಮ, ಆ ಪರಮಾತ್ಮಲ್ಲಿ ಸೇರಿತು, ಮತ್ತೆ ಹೆಂಗ್ ಬೇರೆ ಮಾಡೋಕ್ಕಾಯ್ತು ಅದನ್ನ? ಅವರು ಓಕೆ ಎಸ್ ಅಂತ ಒಪ್ಕೊಂತಾರೆ. ಒಂದು ಪ್ರಶ್ನೆ. ಮತ್ತೆ ಎರಡನೇ ಪ್ರಶ್ನೆ ಏನ್ ಕೇಳ್ತಾರೆ, ಸರಿ ನೀನು ಎಲ್ಲ ಒಂದೇ ಅಂದ್ರೆ, ಮತ್ತೆ ಇವಾಗ ನೀನು ಬೆರಳು ಚಿಕ್ಕದಿದೆ, ದೊಡ್ಡದಿದೆ, ಇನ್ನೊಂದು ದೊಡ್ಡದಿದೆ, ಕಷ್ಟ ಬರುತ್ತೆ, ಸುಖ ಬರುತ್ತೆ, ಗಂಡ ಬೇರೆ, ಹೆಂಡತಿ ಬೇರೆ, ತಂದೆ ಬೇರೆ, ತಾಯಿ ಬೇರೆ, ಇದೆಲ್ಲ ಬೇರೆ ಬೇರೆ ಇದಾರಲ್ವಾ? ಬೆರಳು ಕೂಡ 5 ಬೆರಳು ಇದೆಯಲ್ವಾ? ಇವಾಗ 5 ಬೆರಳು ನೋಡಿ, 5 ಡಿಫ್ರೆನ್ಸ್ ಇದೆಯಲ್ಲ. ಒಂದು ತುಂಡ ಇದೆ, ಒಂದು ಉದ್ದ ಇದೆ, ಒಂದು ತುಂಡ ಇದೆ, ಒಂದು ಉದ್ದ ಇದೆ, ಒಂದು ತುಂಡ, ಮತ್ತೆ ಹೆಂಗಪ್ಪ ಒಂದೇ ಆಗ್ತೈತೆ ಬೆರಳುಗಳನ್ನು? ಅಲ್ವಾ? ಎರಡು ಹೆಂಗ್ ಒಂದೇ ಆಗುತ್ತೆ ಅಂತ ಹೇಳ್ತಾರೆ ಅವರು. ಎರಡು ಹೆಂಗ್ ಒಂದೇ ಆಗುತ್ತೆ ಅಂತ ಹೇಳ್ತಾರೆ ಅಂದಾಗ ಅವಾಗ ಶಂಕರಾಚಾರ್ಯರು ಹೇಳ್ತಾರೆ, ಅದು ಹೆಂಗ್ ಎರಡು ಒಂದೇ ಆಗುತ್ತೆ ಅಂತಂದ್ರೆ, ಅವರು ಹೇಳ್ತಾರೆ, ನೀನು ಮೊದಲು ಹುಡುಗ ಆದೆ, ಶೈಶವದಲ್ಲಿ ಹುಡುಗ ಆಗಿದ್ದಾಗ ಏನಂದ್ರು ನಿನ್ನ? ಮಗು ಅಂತಂದ್ರು. ಹುಡುಗ ಆಗಿದ್ದಾಗ ಏನಂದ್ರು? ಮಗು ಅಂದ್ರು. ಸ್ವಲ್ಪ ದೊಡ್ಡವನಾದ್ಮೇಲೆ ಅಂದ್ರು ನಿನ್ನ? ಸಣ್ಣವನಾಗಿದ್ದಾಗ ಹುಡುಗ ಅಂತಂದ್ರು. ಆಮೇಲೆ ಏನ್ ಮಾಡಿದ್ರು? ನಿನ್ಗೆ ಮದುವೆ ಮಾಡಿದ್ರು. ಮದುವೆ ಮಾಡಿದ್ರು ನೀನೇನಂದ್ರು? ಹೆಂಡತಿ ಗಂಡ ಅಂತಂದ್ರು. ಏನಾಗಿದ್ದೆ ನೀನು? ಹುಡುಗ ಆಗಿದ್ದಾನೆ, ಏನಾದೆ? ಗಂಡ ಆದೆ. ಮತ್ತೆ ಗಂಡ ಆದವನು ಮದುವೆ ಆದ್ಮೇಲೆ ಏನಾದೆ? ಅಪ್ಪ ಆದೆ. ಮದುವೆ ಆದ್ಮೇಲೆ ಏನಾದೆ? ಅಪ್ಪ ಆದೆ. ನಿನ್ ಮಗನಿಗೆ ಮದುವೆ ಆದ್ಮೇಲೆ ಏನಾದೆ? ತಾತ ಆದೆ. ಅಲ್ವಾ? ಎಲ್ಲ ಆಗಿದೆಯಾ? ಮಗು ಆದೆ, ಹುಡುಗ ಆದೆ, ತಂದೆ ಆದೆ, ತಾತ ಆದೆ. ಎಲ್ಲ ಆಗಿದೆಯಾ? ಅವೆಲ್ಲ ಡಿಫ್ರೆನ್ಸೇ. ತಾತ ಬೇರೆ, ತಾತ ಆಗೋದು ಬೇರೆ, ಹುಡುಗ ಆಗೋದು ಬೇರೆ, ಗಂಡ ಆಗೋದು ಬೇರೆ, ಎಲ್ಲ ಬೇರೆ ಬೇರೆನೆ ಆಯ್ತು. ಆದ್ರೆ ಆಗಿರೋದು ಯಾರು? ನೀನೇ, ನೀನೊಬ್ನೇ ಆಗಿರೋದು. ಆದ್ರೆ ಇದು ಯಾವುದು? ಡಿಫ್ರೆನ್ಸು. ಆದ್ರೆ ಆಗಿರೋದು ಯಾರು? ನೀನೊಬ್ನೇ ಎಲ್ಲ ಆಗಿದೀಯಾ. ಹುಟ್ಟಿದಾಗ ನೀನು ಬಂದಿದೆಯಲ್ವಾ, ನೀನು ಮಗು ಆದೆ, ಹುಡುಗ ಆದೆ, ತಂದೆ ಆದೆ, ತಾತ ಆದೆ, ಗಂಡ ಆದೆ, ಎಲ್ಲ ನೀನೇ ಆದೆ. ಅದೇ ರೀತಿಯಾಗಿ ಆ ಭಗವಂತನು ಕೂಡ ಎಲ್ಲ ಅವನೇ ಆಗಿದ್ದಾನೆ. ನೀನೇ ಎಲ್ಲ ಆಗಿದೆಯಲ್ಲ, ನೀನು ಒಬ್ಬನೇ ಹೆಂಗಾಗಿದೆ? ಎಲ್ಲ ಆದ್ರೆ ನೀನು 5 ಡಿಫ್ರೆನ್ಸ್ ಬಂತು, ಹೆಸರು ಡಿಫ್ರೆನ್ಸ್ ಬಂತು. ಏನ್ ಹೆಸರು ಬಂತು? ಮಗು, ಹುಡುಗ, ಗಂಡ, ತಾತ, ಎಲ್ಲ ಆಗಿದೆಯಾ? ಹೆಸರು ಬೇರೆ ಆಯ್ತು. ಆದ್ರೆ ಆಗಿರೋದು ಯಾರು? ನೀನೊಬ್ನೇ ಎಲ್ಲ ಹೆಂಗಾಗಿದ್ಯೋ ಈ ಪ್ರಕೃತಿನಲ್ಲಿ ಆ ಭಗವಂತ ಕೂಡ ಒಂದೇ ಅಂತ ಹೇಳ್ತಾರೆ. ಅಲ್ಲಿ 2 ಪ್ರಶ್ನೆ ಆಯ್ತು. ಸರಿ, ಪ್ರಶ್ನೆ ಗೆದ್ರು. ಇನ್ನ ಮಾಲೆ ಹಾಕ್ಬೇಕು ಅಂದ್ರೆ ಅವ್ರ ಹೆಂಡತಿ ಭಾರತಿ ಕೇಳ್ತಾಳೆ, ಸರಿ ಎಲ್ಲ ಹೇಳ್ತೀಯ ನೀನು ಸಂಸಾರ ವಿವರಣೆ ಮಾಡು ಅಂತ ಹೇಳ್ತಾಳೆ. ಚುಂಬನಗಳು ಎಷ್ಟು ವಿಧಾನ ಅಂತಾಳೆ, ಆಲಿಂಗನಗಳು ಎಷ್ಟು ವಿಧಾನ ಅಂತಾಳೆ, ಗಂಡು ಹೆಣ್ಣು ಸೇರುವುದು, ಸಂಭೋಗ ಮಾಡುವ ರಹಸ್ಯವೇನು ಅಂತ ಕೇಳ್ತಾಳೆ ಪ್ರಶ್ನೆ. ಏನಮ್ಮ ತಾಯಿ, ನೀನು ಮಗನಿಗೆ ಕೇಳೋ ಪ್ರಶ್ನೆನಾ ಇದು ಅಂತ ಶಂಕರಾಚಾರ್ಯರು. ನೀನು ಸಕಲ ವಿದ್ಯೆ ಕಲಾವಲ್ಲಭ ಅಲ್ವೇನಪ್ಪ? ನೀನು ಸಕಲ ವಿದ್ಯೆ ಕಲಾವಲ್ಲಭ ಅಂದ್ರೆ ಈ ವಿದ್ಯೆನಲ್ಲಿ ಹೆಂಗ್ ಪಾಸ್ ಆಗಿದೀಯಾ ನೀನು? ಹೇಳು ಅಂತ ಅಂತಾರೆ. ಈ ವಿದ್ಯೆಯಲ್ಲಿ ಪಾಸ್ ಆಗಿ ತೋರಿಸು ಅಂತಾರೆ. ಸ್ವಲ್ಪ ಸಮಯ ಕೊಡು ಅಂತಾರೆ. ಹೇಳು, ಇದು ರಸಿಕತೆ, ಇದು ಹೆಂಗೆ ಹೇಳ್ತೀನಿ ಇದನ್ನ? ಈ ಕಲೆ ನೆಲ್ ಪಾಸ್ ಆಗಿದೆಯಾ ನೀವು? ಹೇಳು ಅಂತಾರೆ. ಅವಾಗ ಸಮಯ ಕೊಡು ಅಂದಾಗ ಶಂಕರಾಚಾರ್ಯರು ಅಲ್ಲೊಂದು ಮಹಾರಾಜನ ಶರೀರ ಸತ್ತೋಗಿರುತ್ತೆ ಕಾಡಲ್ಲಿ.
ಆ ಕಾಡಲ್ಲೇ ಶಂಕರಾಚಾರ್ಯರು ಹೋಗಿ ಆ ಪರಕಾಯ ಪ್ರವೇಶ ಮಾಡಿ, ರಾಜನ ದೇಹದಲ್ಲಿ ಪರಕಾಯ ಪ್ರವೇಶ ಮಾಡಿ ರಾಣಿ ಜೊತೆ ಸುಖ ಸಂತೋಷಗಳೆಲ್ಲವನ್ನು ಅನುಭವಿಸಿ ಯಾವ ರೀತಿ ಅನುಭವಿಸ್ಬೇಕು, ಯಾವ ರೀತಿ ಇದು ಮಾಡ್ಬೇಕು ಅನ್ನೋದು, ಯಾವ ರೀತಿ ಅಂತ ಎಲ್ಲ ಬಂದು ಆಗ ವಿವರಣೆ ಕೊಡ್ತಾರೆ. ಆಗ OS ಯು ಕ್ಯಾನ್ ಪಾಸ್, ಯು ಕ್ಯಾನ್ ಪ್ರಮೋಟೆಡ್. ಅಂದ್ರೆ ಮನುಷ್ಯನ ಜೀವನದಲ್ಲಿ ಎಲ್ಲವೂ ಇದ್ರೇನೆ ಸಂಪೂರ್ಣ ಆಗುವುದು. ಎಲ್ಲರೂ ಸನ್ಯಾಸಿಗಳೇ ಅದೇ, ಮತ್ತೆ ಪ್ರಪಂಚ ಮುಂದುವರಿಯೋದು ಮತ್ತೆ ಈಗ ಎಲ್ಲರೂ ಸನ್ಯಾಸಿ ಆದ ಪ್ರೊಡಕ್ಷನ್ ಹೆಂಗೆ ಅಲ್ವಾ, ಜನಸಂಖ್ಯೆ ಹೆಂಗೆ, ಅದು ಸೃಷ್ಟಿ ನಿಯಮ. ಅದರಲ್ಲಿ ನಿರ್ವಾಣ ಹೊಂದಬೇಕು. ಇದರ ಅರ್ಥ ಸಂಸಾರದಲ್ಲೂ ಇರಬೇಕು, ಹೆಂಡತಿ ಸುಖನೂ ಅನುಭವಿಸ್ಬೇಕು, ಮಕ್ಕಳ ಸುಖನೂ ಅನುಭವಿಸ್ಬೇಕು, ಸಂಪತ್ತಿನ ಸುಖನೂ ಅನುಭವಿಸ್ಬೇಕು. ಎಲ್ಲ ಸುಖವನ್ನು ಅನುಭವಿಸಿ ಅದರಲ್ಲಿ ಆಧ್ಯಾತ್ಮವನ್ನು ನೋಡಬೇಕು. ಅದರಲ್ಲಿ ಆಧ್ಯಾತ್ಮ, ಸಂಸಾರದಲ್ಲಿ ನಿರ್ವಾಣ. ಶಂಕರಾಚಾರ್ಯರು ಕೂಡ ಈ ಸಂಸಾರ ಬಂದ ಸನ್ಯಾಸಿನೇ, ಆದ್ರೂ ಪರೀಕ್ಷೆ ಬಿಡ್ಲಿಲ್ವಲ್ಲ ಅವ್ರಿಗೆ. ಆ ಪರೀಕ್ಷೆಯಲ್ಲಿ ಪಾಸ್ ಆದರೇನೆ ಅವ್ರು ಸಂಪೂರ್ಣ ಮುಕ್ತಿ ಬಂದಿದ್ದು ಶಂಕರಾಚಾರ್ಯರು ಅಲ್ವಾ. ಆ ರೀತಿಗೆ ಪ್ರತಿಯೊಬ್ಬ, ಅದಕ್ಕೆ ನಮ್ಮ ಪತ್ರಿಕೆ ಏನ್ ಹೇಳ್ತಾರೆ, ಸಂಸಾರದಲ್ಲಿ ನಿರ್ವಾಣ. 50% ಲಿಟಲ್ ಲೈಫ್ ಅಂಡ್ 50% ಸ್ಪಿರಿಚುವಲ್ ಲೈಫ್. 50% ಪ್ರಾಪಂಚಿಕ ಜೀವನ, 50% ಆಧ್ಯಾತ್ಮಿಕ ಜೀವನ. ಇದನ್ನು ಮಾಡಿ ಅಂತ ಹೇಳಿದರೆ ಜನಸಾಮಾನ್ಯರಿಗೆ, ನಮಗೆ. ಆದರೆ ಸಂಪೂರ್ಣ ಜ್ಞಾನವನ್ನು ಹೊಂದಬೇಕು ಅಂತಂದ್ರೆ ಈ ಪ್ರಾಪಂಚಿಕವನ್ನ ಕಡಿಮೆ ಮಾಡ್ಕೊಂಡು ಸಂಪೂರ್ಣವಾಗಿ ಕಡಿಮೆ ಮಾಡ್ಕೊಂಡ್ರೆ ನಮ್ಗೆ ಮುಕ್ತಿ ಸಿಗುವುದು ಅಲ್ವಾ. ಆ ಸಮಯ ಅಷ್ಟಕ್ಕೆ ಮಾತ್ರ ಮೀಸಲು, ಅಷ್ಟಕ್ಕೆ ಮಾತ್ರ ಮೀಸಲಿದ್ದು ಸಂಸಾರದಲ್ಲೇ ನಿರ್ವಾಣ ಹೊಂದಬೇಕು ಅಂದ್ರೆ ತುಂಬಾ ಸಾಧನೆ ಮಾಡಬೇಕು. ಎಲ್ಲೋ ಒಂದ್ ಕಡೆ ಮಾಯೆ ಬಂದ್ಬಿಡುತ್ತೆ, ಎಲ್ಲೋ ಒಂದ್ ಕಡೆ ಮೋಹ ಬಂದ್ಬಿಡುತ್ತೆ. ಹೇಳ್ತಾರೆ, ಯಾಕೆ ನೀವು ಧ್ಯಾನಕ್ಕೆ ಬರಲಿಲ್ಲ ಅಂದ್ರೆ ನನ್ನ ಮಗನ ಮದುವೆ ಇತ್ತು ಅಂತಾರೆ, ನಮ್ಮ ನೆಂಟರು ಮದುವೆ ಇತ್ತು ಅಂತಾರೆ, ಒಂದು ಕಾರ್ಯಕ್ರಮ ಮಾಡಿದ್ರೆ, ಎಲ್ಲ ನಾಮಕರಣಕ್ಕೆ ಹೋಗಿದ್ವಿ ಅಂತಾರೆ. ಇದೆಲ್ಲ ಮಾಯೆ ತಾನೆ, ಮಾಯೆ ಅಲ್ಲದೆ ಇನ್ನೇನ್ ಮತ್ತೆ ಅಲ್ವಾ. ಇವೆಲ್ಲ ಅಡ್ಡಿನೇ. ಇವೆಲ್ಲವನ್ನು ಬಿಡಿಸ್ಕೋಬೇಕು. ಅಲ್ಲಿಗೆ ನಿಮ್ಗೆ ಅದರಲ್ಲಿ ವೈರಾಗ್ಯ ಬರಬೇಕು. ಪ್ರಾಪಂಚಿಕದಲ್ಲಿ ವೈರಾಗ್ಯ, ಆಧ್ಯಾತ್ಮದಲ್ಲಿ ಆಸಕ್ತಿ. ಪ್ರಾಪಂಚಿಕದಲ್ಲಿ ವಿರಕ್ತಿ, ಆಧ್ಯಾತ್ಮದಲ್ಲಿ ಆಸಕ್ತಿ ಇರಬೇಕು. ವಿರಕ್ತಿ ಅಂತ ಹೇಳಿದ್ರು, ಬಿಡ್ರಿ ಅಂತ ಹೇಳಿಲ್ಲ ಅವರು. ವಿರಕ್ತಿ, ಎಷ್ಟು ಬೇಕೋ ಅಷ್ಟು. ಏನ್ ಬೇಕು ಪ್ರಾಪಂಚಿಕದಲ್ಲಿ? ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಜೀವನ ಮಾಡೋದಕ್ಕೆ ಹಣ. ಜೀವನ ಮಾಡೋದಕ್ಕೆ ಹಣ, ನಾಟ್ ಟು ಲೀಡ್ ಲಕ್ಸುರಿಯಸ್ ಲೈಫ್. ಲಕ್ಸುರಿಯಸ್ ಲೈಫ್ ಬಿಡೋದಕ್ಕಲ್ಲ. ಒಂದು ರೊಟ್ಟಿ, ಒಂದು ಉಪ್ಪಿನಕಾಯಿ ತಿಂದ್ರೆ ಸಾಕು ಅಂತಾರೆ ಪತ್ರಿಜಿ. ತಿನ್ನೋದು ಒಂದು ರೊಟ್ಟಿ, ಒಂದು ಉಪ್ಪಿನಕಾಯಿ ತಿನ್ನೋ ಕಷ್ಟಪಡ್ತೀಯನಯ್ಯ ಅಂತಂದ್ರು. ಅಲ್ಲಪ್ಪ, ನೀ ತಿನ್ನೋದು ಊಟಕ್ಕೆ ಅಷ್ಟು ಕಷ್ಟಪಡ್ಬೇಕೆ? ಆ ಒಂದು ತತ್ವ ನಮ್ಮ ಮನದಲ್ಲಿ ಇರಬೇಕು. ಹಣದ ಹಿಂದೆ ಹೋದ್ರೆ ಆಧ್ಯಾತ್ಮ ಸಿಕ್ಕಲ್ಲ. ಹಣದ ಹಿಂದೆ ಹೋಗ್ಬಾರ್ದು, ಹಣ ಸಂಪಾದನೆ ಮಾಡ್ಬೇಕು. ಎಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು. ತುತ್ತವನ್ನ ತಿನ್ನೋಕೆ, ಬಕ್ಸೆ ನೀರು ಕುಡಿಯೋಕೆ, ಅಂಗೈಯಾಗ ಜಾಗ ಸಾಕು ಆಯಾಗಿ ಇರೋದಿಕ್ಕೆ. ಈ ತತ್ವ ಅಳವಡಿಸ್ಕೋಬೇಕು. ಈ ತತ್ವ ಅಳವಡಿಸ್ಕೊಳ್ಳೋದು ಅಷ್ಟು ಸುಲಭದ ಮಾರ್ಗವಲ್ಲ, ಅಷ್ಟು ಸುಲಭವಾಗಿ ಸಿಕ್ಕುವುದಲ್ಲ ಇದು. ಇದಕ್ಕೆ ತುಂಬಾ ಸಾಧನೆ ಮಾಡಬೇಕು, ತುಂಬಾ ಜನ್ಮಗಳ ಸುಕೃತ ಇರಬೇಕು. ಸುಕೃತ, ಕೃತ ಅಂದ್ರೆ ಕೆಲಸ, ಸು ಅಂದ್ರೆ ಒಳ್ಳೆಯದು. ಇಂದಿನ ಜನ್ಮದಲ್ಲಿ ನೀನು ಮಾಡಿರ್ತಕ್ಕಂಥ ಒಳ್ಳೆಯ ಸುಕೃತಗಳಿದ್ರೆ ಈ ಜನ್ಮದಲ್ಲಿ ಆಧ್ಯಾತ್ಮ ಸಿಗುತ್ತೆ, ಇಲ್ಲ ಇದ್ರೆ ಸಿಗಲ್ಲ. ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ದತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ಯತ್ತ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು, 1000 ಜನ ಮನುಷ್ಯರಲ್ಲಿ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ದತಿ ಸಿದ್ಧಯೇ. ಕಶ್ಚಿದ್ದತಿ ಅಂದ್ರೆ ತಿಳಿಯುವುದಕ್ಕೆ. ಮನುಷ್ಯಾಣಾಂ ಸಹಸ್ರೇಷು, 1000 ಜನ ಮನುಷ್ಯರಲ್ಲಿ ಒಬ್ಬರು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ದತಿ ತಿಳಿಯುವುದಕ್ಕೆ, ಸಿದ್ಧಯೇ ಅಂದ್ರೆ ಆತ್ಮತತ್ವ. 1000 ಜನ ಮನುಷ್ಯರಲ್ಲಿ ಒಬ್ಬರು ಆತ್ಮತತ್ವವನ್ನು ತಿಳಿಯುವುದಕ್ಕೆ ಬರುತ್ತಾರೆ. ಮನುಷ್ಯಾಣಾಂ ಸಹಸ್ರೇಷು
ಕಶ್ಚಿದ್ದತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ. ಆ ತತ್ವವನ್ನು ತಿಳಿದವರಲ್ಲಿ, ಆ 1000 ಜನರಲ್ಲಿ ಒಬ್ರು ಇರ್ತಾರಲ್ವಾ, ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವ್ಯಕ್ತ ತತ್ವ, ಅಥವಾ ಕಶ್ಚಿನ್ ಮಂದು ತಿಳಿಯುವುದು, ಮಾಂ ಅಂದ್ರೆ ನನ್ನ, ಕಶ್ಚಿನ್ ಮಾಂ ತಿಳಿಯುವುದು, ಮಾಂ ನನ್ನ, ವ್ಯಕ್ತ ತತ್ವತಃ ನನ್ನ ತತ್ವವನ್ನ ಆ 1000 ಜನರಲ್ಲಿ ಯಾರೊಬ್ರು, ಆ ಸೆಲೆಕ್ಟ್ ಆಗಿರೋರಲ್ಲಿ ಯಾರೊಬ್ರು ನನ್ನನ್ನು ತಿಳಿತಾರೆ ಅಂದ್ರೆ ನನ್ನ ಲೋಕವನ್ನ ಸೇರ್ಕೊಂತಾರೆ ಅಲ್ವಾ. ಹಂಗೆ ಎಲ್ರು ಬರಕ್ಕಾಗಲ್ಲ. ಇಲ್ಲಿ ಏನೋ ಬಂದು ಅರ್ಧ ಗಂಟೆ 1 ಗಂಟೆ ಧ್ಯಾನ ಮಾಡಿದೀವಿ ಅಂದ್ರೆ ನಮ್ಗೆ ಮುಕ್ತಿ ಸಿಕ್ಕಿದೆ ಅಂತ ಅಲ್ಲ. ಪಾಸ್ ಆಗ್ಬೇಕು, 18 ಸೂತ್ರಗಳು ಪಾಸ್ ಆಗ್ಬೇಕು. ಪಿರಮಿಡ್ ಸೊಸೈಟಿ 18 ಸೂತ್ರಗಳಿದಾವಲ್ಲ, ಆ 18 ಸೂತ್ರನು ಪಾಸ್ ಆಗ್ಬೇಕು. ಫಸ್ಟ್ 18 ಸೂತ್ರ ಪಾಸ್ ಆದ್ರೇನೆ ಯು ಆರ್ ಪಿರಮಿಡ್ ಮಾಸ್ಟರ್. ಕ್ಲಾಸ್ ಮಾಡಿದ್ರೆ ಪಿರಮಿಡ್ ಮಾಸ್ಟರ್ ಅಲ್ಲ, ನಾನೇನು ಪಿರಮಿಡ್ ಮಾಸ್ಟರ್ ಅಲ್ಲ. ನಾನೇನೋ ಕ್ಲಾಸಲ್ಲಿ ನೋಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಆಚರಿಸ್ಬೇಕು, ಆಚರಣೆಗೆ ತಂದ್ಕೋಬೇಕು. ಆಚರಣೆಗೆ ತಂದ್ಕೊಂಡು ಮೈಸೂರು ಪಾಕ್ ತಿಂದು ಹೇಳ್ಬೇಕು. ಮೈಸೂರು ಪಾಕ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಹೇಳೋದಲ್ಲ. ಮೈಸೂರು ಪಾಕ್ ತಿಂದ್ರೇನೆ ಗೊತ್ತಾಗೋದು ಮೈಸೂರು ಪಾಕ್ ಹೆಂಗಿರುತ್ತೆ ಅಂತ. ಸುಮ್ಮನೆ ಎಕ್ಸ್ಪ್ಲೈನ್ ಮಾಡೋದಲ್ಲ ಮೈಸೂರು ಪಾಕ್ನ. ಆ ತಿಂದು ಹೇಳುವುದೇ ಆಚಾರ್ಯರ ಸಾಂಗತ್ಯ. ಆಚಾರ್ಯರ ಸಾಂಗತ್ಯ ಕೂಡ ಬಹಳ ಮುಖ್ಯನೇ. ಆ ಆಚಾರ್ಯರಲ್ಲಿ ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಕೂಡ ಒಬ್ಬರು ಆಚಾರ್ಯರಲ್ಲಿ. ಆ ರೀತಿ ಆಚರಣೆಯನ್ನು ಮಾಡ್ಕೊಂಡು ಒಂದ್ಸಾರಿ ತೆನಾಲಿ ರಾಮಕೃಷ್ಣ ಅವರು ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಒಂದು ಪಂಡಿತ ಪ್ರಶ್ನೆ ಕೇಳಿದಂತೆ, ಕೇಳೋರು ಜಾಸ್ತಿನಾ ಹೇಳೋರು ಜಾಸ್ತಿನಾ ಅಂತ. ಅಂದ್ರೆ ಇವಾಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ನಾನು ಜಾಸ್ತಿನಾ, ಝೂಮಲ್ಲಿ ಭಾಗವಹಿಸಿದ್ದೀರಾ, ನೀವು ಜಾಸ್ತಿನಾ, ಯಾರು ಜಾಸ್ತಿ ಅಂತ ಪ್ರಶ್ನೆ ಕೇಳಿದ್ರಂತೆ. ಒಬ್ಬೊಬ್ರು ತೋಚ್ದಂಗೆ ಉತ್ತರ ಕೊಟ್ರಂತೆ. ನೀವೇನು ಹೇಳ್ತೀರಾ? ನನ್ನೇ ಜಾಸ್ತಿ ಅಂದ್ಕೊಂಡಿದ್ದೀರಾ ನೀವು? ಸಾರಪ್ಪ ನಮ್ಗೇನು ಗೊತ್ತಿಲ್ಲಪ್ಪ, ಸಾರೇ ಹೇಳ್ತಿದ್ದಾರೆ ಸರ್, ನೀವು ಹೇಳ್ತಾ ಇದ್ದೀರಾ ಸರ್, ನೀವೇ ಗ್ರೇಟು ಅಂತ. ನಾನು ಹೇಳ್ತೀನಿ, ಅಯ್ಯೋ ನಾನೊಬ್ಬನೇ ಹೇಳಿದ್ರೇನಪ್ಪ ಆಗ್ತದೆ, ನೀವು ಕೇಳೋರು ಇಲ್ದಿದ್ರೆ ನಾನು ಹೆಂಗೆ ಮಾಡೇನಪ್ಪ, ನೀವು ಕೇಳೋರು ಇಲ್ದಿದ್ರೆ ನಾನೊಬ್ಬನೇ ಯಾರಿಗೆ ಹೇಳ್ತೀನಿ, ನೀವೇ ಜಾಸ್ತಿ ಅಂತ ನಾನು ಹೇಳ್ತೀನಿ. ಹಿಂಗೆ ಪ್ರಶ್ನೆಗಳೇ ಒಬ್ಬೊಬ್ರು ಒಂಥರ ಉತ್ತರ ಕೊಟ್ಟರು. ಹೇಳೋರು ಏನು ಹೇಳಿದ್ರು, ಕೇಳೋರು ಜಾಸ್ತಿನಪ್ಪ ಅಂದ್ರು. ಕೇಳೋರು ಏನು ಹೇಳಿದ್ರು, ಸಣ್ಣ ವಿಚಾರ, ಭಾಳ ವಿಚಾರ ತಿಳ್ಕೊಂಡಿದ್ದೀರಾ, ಭಾಳ ಸಾಧನೆ ಮಾಡಿದ್ದೀರಿ ನೀವು, ನೀವೇ ಜಾಸ್ತಿ ಅಂದ್ರು. ಅವನು ಪಂಡಿತ ಒಪ್ಪಲಿಲ್ಲ. ನೋ ದಿಟ್ಸ್ ರಾಂಗ್ ಆನ್ಸರ್ ಅಂತಂದ್ರು. ಏನಪ್ಪ ಮಾಡೋದು? ಅವಾಗ ತೆನಾಲಿ ರಾಮಕೃಷ್ಣ ಅವರು ಜೈಲಲ್ಲಿ ಇಟ್ಟಿದ್ರು. ಕೃಷ್ಣದೇವರ ಏನೋ ಕಾರಣಾಂತರದಿಂದ ಇವರು ಸತ್ಯವಂತರಿಗೆ ಅವಾಗ ಪರೀಕ್ಷೆಗಳು ಬರ್ತಾ ಇರುತ್ತೆ. ಸತ್ಯಹರಿಶ್ಚಂದ್ರ ಹೆಂಗೆ ಕಾಡ್ಬೋದಾ ಆ ರೀತಿಯಾಗಿ ಸತ್ಯವಂತರಿಗೆ ಯಾರೋ ದೂರ ಹೇಳ್ತಾ ಇದ್ರು ತೆನಾಲಿ ರಾಮಕೃಷ್ಣ ಮೇಲೆ, ಕೃಷ್ಣದೇವರಾಯರಿಗೆ ಮೇಲೆ. ಹಂಗೆ ಹಿಂಗೆ ಹೊಟ್ಟೆ ಕಿಚ್ಚಿರುತ್ತೆ ಅಲ್ವಾ ಮನುಷ್ಯನಿಗೆ. ಅವ್ರು ತಗೊಂಡೋಗಿ ಜೈಲಲ್ಲಿ ಇಟ್ಟಿದ್ರು. ಯಾರು ಉತ್ತರ ಕೊಡೋಕ್ಕಾಗಲಿಲ್ಲ. ತೆನಾಲಿ ರಾಮಕೃಷ್ಣ ಕರ್ಕೊಂಬಂದ್ರಯ್ಯ, ಇನ್ನೇನು ಮಾಡೋಕ್ಕಾಗಲ್ಲ, ಜೈಲಲ್ಲಿ ಇದ್ದಾನೆ, ಕರ್ಕೊಂಬನ್ರಿ ಅಂತಂದ್ರೆ. ಆಗ ತೆನಾಲಿ ರಾಮಕೃಷ್ಣ ಕರ್ಕೊಂಬಂದು, ಏನಪ್ಪ ಈ ಪಂಡಿತರು ಕೇಳ್ತಾ ಇದ್ದಾರೆ ಪ್ರಶ್ನೆ, ಯಾರಪ್ಪ ಹೇಳುವವರು ಜಾಸ್ತಿನಾ ಕೇಳುವವರು ಜಾಸ್ತಿನಾ ಅಂತ ಕೇಳ್ತಾ ಇದ್ದಾರೆ. ಏನು ಪ್ರಶ್ನೆ ಅಂದರೆ, ಹೇಳುವವರು ಜಾಸ್ತಿ ಅಲ್ಲ, ಕೇಳುವವರು ಜಾಸ್ತಿ ಅಲ್ಲ, ಹೇಳಿದ್ದನ್ನ ಕೇಳಿ ಆಚರಿಸುವವರು ಜಾಸ್ತಿ ಅಂತ ಹೇಳಿದ್ರಂತವ್ರು. ನಾವೇನು ಹೇಳಿರ್ತೀವಿ, ಅದನ್ನೇನು ಕೇಳಿರ್ತಾರೆ ಅದನ್ನ ಆಚರಣೆಗೆ ತಂದ್ಕೊಂತಾರಲ್ಲ, ಅವ್ರು ಜಾಸ್ತಿ. ಅಲ್ಲಿಗೆ ಇವಾಗ ಏನು ಇದ್ರ ಅರ್ಥ, ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ, ಅದಲ್ಲ, ನಾನು ಹೇಳಿರೋದು ನೀವು ಆಚರಣೆಗೆ ತಂದ್ಕೋಬೇಕು. ನಾನು ಕೂಡ ಆಚರಣೆಗೆ ತಂದು ಹೇಳ್ಬೇಕು. ಅವರು ಜ್ಞಾನಿಗಳು, ಆಚಾರ್ಯರು. ಆಚರಿಸಿದವರೇ ಆಚಾರ್ಯರು, ಇಲ್ಲಿದ್ರೆ ಪಂಡಿತರಾಗ್ತಾರಷ್ಟೇ. ಪಂಡಿತರು ಅಂದ್ರೆ ಮಣಿಪೂರಕ, ಮಣಿಪೂರಕದಲ್ಲಿರೋರು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರಕ, ಅನಾಹತ, ವಿಶುದ್ಧ, ಆಜ್ಞಾಚಕ್ರ, ಸಹಸ್ರಾಸ್ತ್ರ, 7 ಚಕ್ರಗಳ ಸ್ಥಿತಿಲಿರೋರು. ಹೇಳೋರೇನು? ಪಂಡಿತರು, ವೇದಾಂತ ಪಂಡಿತಗಳು. ವೇದ ಎಲ್ಲ ಅಧ್ಯಯನ ಮಾಡಿರ್ತಾರೆ, ಎಲ್ಲ ಬರೀ ಹೇಳ್ತಾ ಇರ್ತಾರೆ. ಅದೇ ಮೈಸೂರು ಪಾಕ್ ಎಕ್ಸ್ಪ್ಲೇನ್ ಮಾಡ್ತಾರೆ, ತಿಂದಿರಲ್ಲ. ಮಣಿ ಪೂರಕ, ಮೇಲೆ ಮಣಿ, ಒಳಗಡೆ ಪೂರಕ, ಟೊಳ್ಳಿರುತ್ತೆ. ಆಚರಣೆ ಮಾಡಲ್ಲ ಅವರು. ಎಷ್ಟು ಬೇಕಾದ್ರೂ ಹೇಳ್ತಾರೆ. ಭಗವದ್ಗೀತೆ ಮನೆ ತುಂಬ ಪುಸ್ತಕ ಇಟ್ಕೊಂಡಿರ್ತಾರೆ, ಪುಸ್ತಕಗಳೆಲ್ಲ ಓದ್ತಾ ಇರ್ತಾರೆ, ಧ್ಯಾನ ಮಾಡಿಲ್ಲ, ಆಚರಣೆ ಇಲ್ಲ. ಅವರು ಓನ್ಲಿ ಪಂಡಿತರು. ಅವ್ರು ಮತ್ತೆ ಬರ್ತಾ ಇರಬೇಕು ಭೂಲೋಕಕ್ಕೆ, ಅವ್ರಿಗೆ ಮುಕ್ತಿ ಇಲ್ಲ. ಹೇಳಿದ್ದನ್ನ ಆಚರಣೆ ಮಾಡಬೇಕು. ಆಚರಣೆಗೆ ತಂದವರೇನೇನೆ ಇಲ್ಲಿ ಮುಕ್ತಿ ಬಂದ್ಬೇಕಾದ್ರೆ ಆಚಾರ್ಯರು. ಅದಕ್ಕೆ ಶಂಕರಾಚಾರ್ಯರು ಈ ಶಾಶ್ವತವಾದಂತಹ ದುಃಖ ಸ್ಥಿತಿಯಿಂದ ಹೊರ ಬಂದ್ರೇನೆ ನಮ್ಗೆ ಮುಕ್ತಿ. ಅದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾನೆ ಮನುಷ್ಯ. ಏನ್ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ 4 ಮಾರ್ಗಗಳನ್ನ ಸಾಧನಾ ಚತುಷ್ಟಯ. ಸಾಧನಾ ಚತುಷ್ಟಯ ಅಂದ್ರೆ ಸಾಧನೆ ಮಾಡುವುದಕ್ಕೆ 4 ಮಾರ್ಗಗಳಿದೆ. ಈ 4 ಮಾರ್ಗಗಳನ್ನು ಅನುಸರಿಸನೆ ಮಾಡಿದ್ರೆ ಮಾತ್ರ ನಿನಗೆ ಸಾಧನೆ ಸೆಟ್ ಆಗುತ್ತೆ. ಮತ್ತೆ ನೀನು ಮುಕ್ತಿಯನ್ನ ಅಥವಾ ಮೋಕ್ಷವನ್ನ ಹೊಂದುತ್ತೀಯಾ ಅಂತೇಳಿ ಹೇಳಿದ್ದಾರೆ. ಆ 4
ಸಾಧನಾ ಚತುಷ್ಟಯಗಳಲ್ಲಿ ವೈರಾಗ್ಯ, ವಿವೇಕ, ಷಟ್ ಸಂಪತ್ತಿ, ಮುಮುಕ್ಷು 4. ವೈರಾಗ್ಯ, ವಿವೇಕ, ಷಟ್ ಸಂಪತ್ತಿ, ಮುಮುಕ್ಷು 4 ಇವನ್ನ ನಾವು ಫಾಲೋ ಅಪ್ ಮಾಡಬೇಕು. ಫಸ್ಟು ವಿವೇಕದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ಸೃಷ್ಟಿಕರ್ತದಲ್ಲಿ ವಿವೇಕ ಅಂದ್ರೇನು? ತಿಳುವಳಿಕೆ, ಜ್ಞಾನ ಏನಿರ್ಬೇಕು ಇಲ್ಲಿ? ಯಾರ ಮುಖ್ಯವಾಗಿ ನಮ್ಗೆ ಏನ್ ವಿವೇಕ ಇರ್ಬೇಕು ಅಂತಂದ್ರೆ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ತಾತ್ಕಾಲಿಕ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ಸದಾಕಾಲ ಇರ್ತಕ್ಕಂಥದ್ದು, ಯಾವುದು ಅನ್ನೋದರ ಬಗ್ಗೆ ನಮಗೆ ಅವಗಾಹನೆ ಇರಬೇಕು, ತಿಳುವಳಿಕೆ ಇರಬೇಕು ಅಲ್ವಾ? ಕೆಲವರು ಏನ್ ಹೇಳ್ತಾರೆ, ಈ ಸೃಷ್ಟಿ ನೋಡ್ಬಿಟ್ಟು ಸೃಷ್ಟಿನೇ ಶಾಶ್ವತ ಅಂತ ಹೇಳ್ತಾರೆ. ಈ ಸೃಷ್ಟಿ ಶಾಶ್ವತ ಅಲ್ಲ. ಈ ಸೃಷ್ಟಿಯನ್ನ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತ ಶಾಶ್ವತ. ಅದನ್ನು ತಿಳಿಬೇಕು. ಸೃಷ್ಟಿಸಲ್ಪಟ್ಟಂತಹ ವಸ್ತುಗಳು ಶಾಶ್ವತ ಅಲ್ಲ, ಸೃಷ್ಟಿಕರ್ತ ಶಾಶ್ವತ ಅಂತ ತಿಳಿಯುವುದೇ ವಿವೇಕ ಅಲ್ವಾ? ನೋಡಿ, ಇಲ್ಲಿ ವಿವೇಕ ಅಂತಂದ್ರೆ ಏನು? ಇಲ್ಲಿ ಸೃಷ್ಟಿಕರ್ತ ಅಂದ್ರೇನು? ಶಾಶ್ವತವಾಗಿರ್ತಕ್ಕಂಥವನು, ಸದಾಕಾಲ ಇರ್ತಕ್ಕಂಥವನು, ಯಾವಾಗ್ಲೂ ಇರ್ತಕ್ಕಂಥವನು, ಸಾವಿಲ್ಲದೆ ಇರ್ತಕ್ಕಂಥವನು, ಆಕಾರ ಇಲ್ಲದೆ ಇರ್ತಕ್ಕಂಥವನು, ಗೋತ್ರರಹಿತ ಅವನು, ಅಪ್ರಮಾಣ, ಅಪ್ರತಿಮ ಅಲ್ವಾ? ಅದ್ರ ಬಗ್ಗೆ ತಿಳಿದುಕೊಳ್ಳುವಂತ ಒಂದು ವಿವೇಕ ಇರಬೇಕು. ಮತ್ತೆ ಇಲ್ಲಿ ಏನ್ ಮಾಡ್ತಾರೆ ಜನ? ಸಾಮಾನ್ಯವಾಗಿ ಆನಂದವಾಗಿರ್ಬೇಕು ಅಂದ್ರೆ, ಈ ಪ್ರಾಪಂಚಿಕದಲ್ಲಿ ಆನಂದವಾಗಿರ್ಬೇಕು ಅಂದ್ರೆ ದುಡ್ಡು ಬೇಕು, ದುಡ್ಡು ಸಂಪಾದನೆ ಮಾಡಿಕೊಂಡ್ರು, ಕಾರ್ ಬೇಕು, ಮನೆ ಬೇಕು, ಮಕ್ಕಳು ಬೇಕು, ಐಶ್ವರ್ಯ ಬೇಕು, ಇದೆಲ್ಲವನ್ನು ಶಾಶ್ವತ ಅನ್ಕೊಂಡು ಮನುಷ್ಯ ಅನುಭವಿಸ್ತಾ ಇರ್ತಾನೆ. ಆದ್ರೆ ಇದು ಯಾವುದು ಶಾಶ್ವತ ಅಲ್ಲ. ಏನೋ ಒಂದು ಮನೆ ಕಟ್ತೀಯ, ಕಟ್ದಾಗ ಮನೆ ಚೆನ್ನಾಗಿರುತ್ತೆ, ಏನೋ ಸ್ವಲ್ಪ ಬಣ್ಣ ಇದೆ, ಮನೆ ಬಣ್ಣ ಕೆಟ್ಟೋಯ್ತು, ನೋಡ್ಕೊಂತಾನೆ ಇರೋದು, ಇದು ಬಣ್ಣ ಇಲ್ಲ, ಬಣ್ಣ ಹೊಟ್ಟೋಗ್ಬಿಟ್ಟಿದೆ, ಸ್ವಲ್ಪ ಅಷ್ಟು ಹುಷಾರಾಗಿ ನೋಡ್ಕೊಂತ ಇರ್ತೀಯ, ಸ್ವಲ್ಪ ಏನಾದ್ರು ಬೇಕಾದ್ರೆ ಅಯ್ಯೋ ಮನೆ ಹಿಂಗಾಗಿದೆ ನೋಡಪ್ಪ, ಸರಿ ಮಾಡ್ಬೇಕದನ್ನ ಅಂತೀಯ. ಅದೆಲ್ಲಿ ಶಾಶ್ವತ ಆಗಲಿಲ್ಲ ಮನೆದು ಅಲ್ವಾ? ಒಡವೆ ಮಾಡಿಸ್ತೀಯ, ಒಡವೆ ಇಟ್ಕೊಂತೀಯ, ಎಲ್ಲನೂ ಏನೋ ಕಷ್ಟ ಬಂತು, ಒಡವೆ ಬ್ಯಾಂಕಲ್ಲಿ ಇಡ್ತೀಯ, ಬಿಡ್ಸ್ಕೊಬರಕ್ಕಾಗಲ್ಲ, ಒಡವೆ ಬಿಡ್ಸ್ಕೊಬರಕ್ಕಾಗಲಿಲ್ಲ, ಒಡವೆ ಇಟ್ಕೊಳ್ಳೋ ಭಾಳ ಚೆನ್ನಾಗಿತ್ತು, ಒಡವೆ ತುಂಬ ಚೆನ್ನಾಗಿತ್ತು, ಒಡವೆ ಬಿಡ್ಸ್ಕೊಬರಕ್ಕಾಗಲಿಲ್ಲ, ಅಯ್ಯೋ ಒಡವೆ ಹೊಟ್ಟೋಯ್ತಪ್ಪ, ಬ್ಯಾಂಕಲ್ಲಿ ಇಟ್ಬಿಟ್ಟಿದೀವಿ, ಒಡವೆ ಹೊಟ್ಟೋಯ್ತು, ಬಿಡ್ಸ್ಕೊಳಕ್ಕಾಗಲಿಲ್ಲ, ಅಲ್ಲಿ ಅದೇನು ಶಾಶ್ವತ ಆಯ್ತಾ? ಅದು ಶಾಶ್ವತ ಆಗಲಿಲ್ಲ. ಹೆಂಡತಿ ಹೊಸ ಮದುವೆ ಆದಾಗ ಹೆಂಡತಿ ಚೆನ್ನಾಗೇ ಇರುತ್ತೆ, ಹೆಂಡತಿ ಏನೋ ಸ್ವಲ್ಪ ಡಿಮ್ಯಾಂಡ್ಸ್ ಮಾಡ್ತಾರೆ, ಅಯ್ಯೋ ಏನ್ ರಾಮಾಯಣನಪ್ಪ, ಇವ್ರು ಹಿಂಗ್ ಮಾಡ್ತಿದ್ದಾಳಲ್ಲಪ್ಪ, ಸ್ವಾಮಿ ಭಗವಂತ, ಇವ್ರು ಸವಾ ಸಾಕಪ್ಪ ಅಂತೀವಿ ಅಲ್ವಾ? ಏನ್ ಕೇಳಪ್ಪ, ಏನಪ್ಪ ಕೇಳಿ ಪಟ್ಟಿ ಹೇಳ್ತಾನೆ ಇರ್ತಾಳಪ್ಪ, ಅದ್ ಬೇಕು ಇದು ಬೇಕು ಅದ್ ಬೇಕು ಇದು ಬೇಕು ಅಂತ ಪಟ್ಟಿ ಹೇಳ್ತಿರ್ತಾಳಲ್ಲಪ್ಪ, ಹೆಂಗಪ್ಪ ಇವತ್ರ ಅಯ್ಯೋ ನಮ್ಮಪ್ಪ ಸ್ವಾಮಿ ಮದುವೆ ಮಾಡ್ಕೊಂಡಂಗಿದ್ದು ಚೆನ್ನಾಗಿತ್ತು ಮಾರಾಯ ಅಂತ ಅನ್ಕೊಂತಾರೆ. ಬೇಕಾದಷ್ಟು ಜನಗಳಲ್ಲಿ ಆಗೋದಿದೆ. ಯಾರೊಬ್ರು ಓಶೋ ಹೇಳ್ತಾರೆ, ಪ್ರೀತಿ ನಾಟಕ ಆಡ್ತಾ ಇದ್ದೀರಿ ಹೊರ್ತು ನೀವು ಒರಿಜಿನಲ್ ಆಗಿ ಯಾರು ಗಂಡ ಹೆಂಡತಿ ಇಲ್ಲ ನೀವು ಅಂತ ಹೇಳ್ತಾರೆ. ಪ್ರೀತಿ ನಾಟಕ ಆಡ್ತಾ ಇದ್ದೀರಾ, ಇದು ಗಂಡನಲ್ಲಿ ಅನ್ವಯಿಸುತ್ತೆ, ಹೆಂಡತಿನಲ್ಲಿ ಅನ್ವಯಿಸುತ್ತೆ. ಅಲ್ಲಿಗೆ ಗಂಡನ ಸುಖ ಹೆಂಡತಿದು ಶಾಶ್ವತ ಆಗ್ಲಿಲ್ಲ, ಅದು ಪ್ರಾಬ್ಲಮ್ ಆಯ್ತಲ್ಲ. ಮತ್ತೆ ಏನೋ ಒಂದು ಕಾಯಿಲೆ ಬಂತು ಹೆಂಡತಿಗೆ, ಗಂಡನಿಗೇನೋ ಒಂದು ಕಾಯಿಲೆ ಬಂತು, ಓಡಾಡ್ಬೇಕು, ಅದು ಕೂಡ ಶಾಶ್ವತ ಅಲ್ಲ. ಇನ್ನ ಮಕ್ಕಳನ್ನ ಸಾಕ್ತಿವಿ ಅಲ್ವಾ? ಮಕ್ಕಳಿಗೆ ಆಳ್ಗಲ್ಲ ಇರುತ್ತಲ್ಲ, ಆಳ್ಗಲ್ಲ ಬಂದಾಗ ಮಗ ಬೇರೆ, ಗಡ್ಡ ಬಂದ್ಮೇಲೆ ಮಗ ಬೇರೆ. ಆಳ್ಗಲ್ಲ ಅಂದ್ರೆ ಮುತ್ಕೊಡೋವಾಗ ಅನ್ನ ಆಯ್ತಾ, ಮುದ್ದಾಡೋವಾಗ ಮಗ ಬೇರೆ, ಗಡ್ಡ ಬಂದು ಹೆಂಡತಿ ಬಂದ್ಮೇಲೆ ಮಗ ಬೇರೆ. ಕೇಳಲ್ಲ ನಿಮ್ಮ ಮಾತ, ಮುದ್ದಾಡ್ತೀವಿ ಮಗು, ನನ್ನ ಮಗ ಅಂತ ಮುದ್ದಾಡ್ತೀವಿ, ಸಾಕ್ತಿವಿ. ಗಡ್ಡ ಬಂದ್ಮೇಲೆ ಮುಗ್ದೋಯ್ತು. ರಗ ಮಾತ ನಿಂದೊಂದು ರಾಮಾಯಣ, ನಿನ್ ಪುರಾಣ ಹೇಳ್ತಾನೆ ಇರ್ತೀಯ. ಅಯ್ಯೋ ನಾನು ಇಷ್ಟು ಸಾಕದ್ನೆ, ನಾನು ಇಷ್ಟು ಮಾಡದ್ನೆ, ಇಷ್ಟು ತಂದು ಕೊಟ್ನೆ, ಹಿಂಗಂತಿದ್ದಾನಲ್ಲ, ಅದು ಕೂಡ ಶಾಶ್ವತ ಅಲ್ಲ. ಓಲ್ಡ್ ಏಜ್ ಹೌಸ್ ಕಾಯ್ತಾ ಇರುತ್ತೆ ಅಲ್ಲಿ. ಹೆಂಡ್ರು ಬಂದ್ಮೇಲೆ ಓಲ್ಡ್ ಏಜ್ ಹೌಸ್ ಸೇರಿಸ್ತಾನವನು. ಬಹಳ ಇವಾಗ ಓಲ್ಡ್ ಏಜ್ ಹೌಸಸ್ನು ಹಾಸ್ಪಿಟ್ಲ್ಗಳೇ ಜಾಸ್ತಿ ಆಗ್ತಾ ಇರೋದು ಇವಾಗ. ಎಲ್ಲ ಕಡೆ ರೋಗಗಳು ಓಲ್ಡ್ ಏಜ್ ಹೌಸಸ್ ಎಲ್ಲ ಕಡೆ ಆಗ್ತಾ ಇದೆ ಅಲ್ವಾ? ಓಹೋ ಇಷ್ಟೇನಾ ಮಗ? ಅವಾಗ ಅನ್ಕೊಂತೀವಿ, ಅಯ್ಯೋ ಇಷ್ಟೇನಾ ಅಂತ ಓಲ್ಡ್ ಏಜ್ ಹೌಸಲ್ಲಿ ಇರ್ತೀವಿ.
ಹಾಗೆ ಅದು ಶಾಶ್ವತ ಅಲ್ಲ. ನೀನ್ ಕಾರ್ ಕೊಂಡ್ಕೊಂತೀವಿ ಅನ್ಕೊಳ್ಳಿ, ಕಾರು ಏನೋ EMI ಮಾಡ್ತೀವಿ, ಕೊಂಡ್ಕೊಂತೀವಿ, ಆಕ್ಸಿಡೆಂಟ್ ಆಯ್ತು ಕಾರ್ಗೆ, ಯಪ್ಪ ಏನಪ್ಪ ಆಕ್ಸಿಡೆಂಟ್ ಆಯ್ತು, ಎಲ್ಲಿ ತರ್ಬೇಕಪ್ಪ ದುಡ್ಡು? ಫಸ್ಟ್ ಕಾರ್ ತಂದಾಗ ಚೆನ್ನಾಗೇ ಇರುತ್ತೆ, ಆ ಪಾರ್ಟ್ಸು ಅವು ಇವು ಹೋಗ್ತಾವಲ್ವಾ, ಕಾರ್ ಅದಕ್ಕೆ ದುಡ್ಡು ತರ್ಬೇಕಲ್ಲ, ಅಯ್ಯೋ ಭಗವಂತ ಸ್ವಾಮಿ ಏನಪ್ಪ ಇದು ಖರ್ಚಿಂಗ್ ಬಂತಲ್ಲ ಅಂತೀವಿ ಅಲ್ಲ, ಅದು ಕೂಡ ಶಾಶ್ವತ ಆಗ್ಲಿಲ್ಲ ಅಲ್ವಾ. ಮನುಷ್ಯನಿಗೆ ಸುಖ ಸಂತೋಷ ಇವೆರಡೂ ಶಾಶ್ವತ ಅಲ್ಲ. ಸುಖ ಅಂತಂದ್ರೆ ನಮ್ಮ ಇಂದ್ರಿಯಗಳಿಂದ ಸಿಗ್ತಕ್ಕಂಥ ಸುಖ. ಇಂದ್ರಿಯಗಳಿಂದ ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕಣ್ಣಿಂದ ಏನೋ ಒಂದು ದೃಶ್ಯ ನೋಡ್ತಾ ಇರ್ತೀರಪ್ಪ ನೀವು, ಏನೋ ಒಂದು ಒಳ್ಳೆ ಹಂಗೆ ಇರುತ್ತೆ ಅದು ದೃಶ್ಯ, ಅದು ಹೊಟ್ಟೋಗುತ್ತೆ ಅದು ದೃಶ್ಯ, ಅಲ್ಲಿ ನೋಡೋವರೆಗೂ ದೃಶ್ಯ, ಅದು ಆ ದೃಶ್ಯ ನೋಡಿದ್ಮೇಲೆ ಮತ್ತೆ ಇದೆ ಯಥಾಸ್ಥಿತಿ ಬರ್ತಾ ಇರುತ್ತೆ. ಸಂಗೀತ ಕೇಳ್ತಾ ಇರ್ತೀರಾ, ಕೇಳೋವರೆಗೂ ಮಾತ್ರನೇ ಸಂಗೀತ ಚೆನ್ನಾಗಿರುತ್ತೆ, ಆಮೇಲೆ ಇಲ್ಲ, ಸಂಗೀತ ಇಲ್ಲ. ರುಚಿ ನಾಲಿಗೆ ಒಳಗೆ ಇಟ್ಕೊಳ್ಳೋವರೆಗೂ ರುಚಿ, ನಾಲಿಗೆ ಒಳಗೆ ಹೋದ್ಮೇಲೆ ರುಚಿ, ಹೊಟ್ಟೆ ಒಳಗೆ ಹೋದ್ಮೇಲೆ ರುಚಿ ಇರುತ್ತೆ. ಅದು ವಾಸನೆ, ಒಳ್ಳೆ ಸುಗಂಧ ಎಷ್ಟೊತ್ತಿದೆ, ಸುಗಂಧ ವಾಸನೆ ಸ್ವಲ್ಪ ಸಮಯನೇ. ಚರ್ಮ ಸುಖ, ಗಂಡು ಹೆಣ್ಣಿನ ಸ್ಪರ್ಶ ಸುಖ ಅದೆಷ್ಟೊತ್ತಿರುತ್ತೆ, ಕೆಲ ಸಮಯನೇ. ಇಂದ್ರಿಯಗಳಿರ್ತಕ್ಕಂಥ ಸುಖ ಕೂಡ ಶಾಶ್ವತ ಅಲ್ಲ. ಇಂದ್ರಿಯಗಳ ಸುಖವನ್ನೇ ಇಂದ್ರಿಯಗಳಿಂದ ನಾವು ಅನುಭವಿಸ್ತಕ್ಕಂಥದ್ದನ್ನ ಸುಖ ಅಂತೀವಿ. ಇನ್ನ ಸಂತೋಷ, ಸಂತೋಷ ಅಂದ್ರೆ ಬೇರೆಯವರಿಗೆ ಆದಂತಹ ಸುಖವನ್ನು ನೋಡಿ ನಾವು ಆನಂದ ಪಡುವುದು. ಇವಾಗ ನಮ್ಮ ತಂಗಿಗೇನೋ ಒಂದು, ಅಪ್ಪ ನಮ್ಮ ತಂಗಿ ಚೆನ್ನಾಗಿ ಒಳ್ಳೆ ಮನೆ ಕಟ್ಟಿದ್ಲಪ್ಪ, ಖುಷಿ, ಅವ್ರು ಮನೆ ಕಟ್ಟಿದ್ದು. ಅಥವಾ ಮಗ ಒಂದೇನೋ ಕಾರ್ ತಗೊಂಡ, ಖುಷಿ. ಮನೆ ಏನೋ ಮಗ ಏನೋ ಒಂದು ಮನೆ ಕಟ್ಟ, ಖುಷಿ, ಸಂತೋಷ ಪಡ್ತಾ ಇರ್ತೀವಿ, ಅದು ಸಂತೋಷ. ಆ ಸಂತೋಷ. ತಂಗಿ ಮನೆ ಕಟ್ಟಿದ್ಲು ಅಂದ್ಕೊಳ್ಳಿ, ಚೆನ್ನಾಗಿದೆ ಅಂದ್ಕೊಳ್ಳಿ, ಏನೋ ಸಾಲ ಮಾಡಿರ್ತಾಳೆ, ಅಕ್ಕ 1 ಲಕ್ಷ ಸಾಲ ಕೊಡಕ್ಕೆ ದುಡ್ಡು ಕೊಡಕ್ಕಂದ್ರೆ, ಅಯ್ಯೋ ಇಲ್ಲಪ್ಪ ನಂತಪ್ಪ, ನಾತಲ್ಲಿ ಇದೆಯಾ ಹೋಯ್ತು. ಅವಾಗ ಅವಳ ತಂಗಿ ಮೇಲೆ ಇಲ್ಲ ದುಡ್ಡು ಕೇಳೋದ್ರು ಅಂದ್ರೆ, ಇಲ್ಲಪ್ಪ ಇಲ್ಲ ದುಡ್ಡಿಲ್ಲ, ಇಲ್ಲ ಹೋಯ್ತಲ್ಲ ಅವ್ರ ಮೇಲೆ. ನನ್ನ ತಂಗಿ ಮನೆ ಕಟ್ಟಿದ್ಲು, ಮನೆ ಯೋಗ ಮನೆನೋ ಕಟ್ಟವಳು, ಸಾಲ ಕೇಳ್ತಾವ್ರು, ಎಲ್ಲಿ ಬಿಡ್ರಿ, ಎಲ್ಲಿ ಕೊಡಕ್ಕಾಗುತ್ತೀರಿ ಸಾಲನು ಇಲ್ಲ, ಇಲ್ಲ ಮನೆ ಅಂತ ಅಂದ್ಬಿಡ್ತಾರೆ, ಮುಗ್ದೋಯ್ತಾ ಅಲ್ವಾ. ಕಾರ್ ತಗೊಂಡ, ಅದು EMI ಕಟ್ಲಿಲ್ಲ, ನಮ್ ದುಡ್ಡು ಕೇಳ್ತಾರೆ, ಅಪ್ಪ EMI ಕಟ್ಬೇಕು, ದುಡ್ಡು ಕೊಡಪ್ಪ. ಏನಪ್ಪ ಇವನು ದುಡ್ಡಿಗೆ ಕೇಳ್ತಾನಲ್ಲಪ್ಪ, ಇವನು ಎಲ್ತಾರದಪ್ಪ ದುಡ್ಡ. ಅದು ಕೂಡ ಶಾಶ್ವತ ಅಲ್ಲ. ಸುಖ ಸಂತೋಷ ಕೂಡ ಶಾಶ್ವತವಾದವಲ್ಲ. ಶಾಶ್ವತವಾದದ್ದು ಯಾವುದು ಅಂದ್ರೆ ಆನಂದ. ಸುಖ ಬೇರೆ, ಸಂತೋಷ ಬೇರೆ, ಆನಂದ ಬೇರೆ. ಆ ಆನಂದ ನಮ್ಗೆ ಈ ಪರಮಾತ್ಮ ಸುಖ ಸಂತೋಷ ಕೊಟ್ಟ, ನಮ್ಗೆ ಅನುಭವಿಸು ನೀನು ಅಂತ. ಆನಂದ ಕೊಡ್ಲಿಲ್ಲ. ಆನಂದ ಅವನೇ ಇಟ್ಕೊಂಡ, ಅದಕ್ಕೆ ಅವನ್ನ ಆನಂದ ಸಾಗರ ಅಂತ ಕರಿತೀವಿ ಪರಮಾತ್ಮನನ್ನ. ಪರಮಾತ್ಮ ಆನಂದ ಸಾಗರ, ಜ್ಞಾನ ಸಾಗರ, ಶಾಂತಿ ಸಾಗರ, ಪ್ರೇಮ ಸಾಗರ, ಸ್ನೇಹ ಸಾಗರ, ಇಷ್ಟು ಇದೆ. ಅದಕ್ಕೆ ಅವನ್ನ ಆ ಆನಂದ ಅವನೇ ಇಟ್ಕೊಂಡ. ಯಾಕೆ ಅವನ ಆನಂದ ಅವನೇ ಇಟ್ಕೊಂಡ ಅಂದ್ರೆ, ಈ ಸುಖ ಸಂತೋಷ ಎಲ್ಲ ಮುಗ್ದೋದಾಗ, ಕಷ್ಟ ಬಂದಾಗ ಆ ಆನಂದಕ್ಕೋಸ್ಕರ ನನ್ನ ಹತ್ರ ಬರ್ಲಿ ಅಂತ, ನನ್ನನ್ನು ತಿಳಿಲಿ. ಇಲ್ರಿ ಅವನ್ನೆಲ್ಲಿ ತಿಳಿತಿದ್ವಿ ನಾವು. ಅದಕ್ಕೆ ಆನಂದನ ಅವನೇ ಇಟ್ಕೊಂಡ. ಆ ಆನಂದ ಪಡಿಬೇಕು ಅಂತಂದ್ರೆ ಏಕೈಕ ಮಾರ್ಗ ಧ್ಯಾನ. ಧ್ಯಾನ ಮಾಡಿದ್ರೆ ನಮ್ಗೆ ಆನಂದ ಸಿಗುವುದು. ಅಂದ್ರೆ ಇಲ್ಲಿ ಬ್ರಹ್ಮಾನಂದ, ಆನಂದೋ ಬ್ರಹ್ಮ. ನಾವು ಯಾವಾಗ ಸದಾಕಾಲ ಅಂದ್ರೆ ದುಡ್ಡು ಬರ್ಲಿ ಬರ್ದೇ ಇರ್ಲಿ, ಮಗ ಆಗಿ ಅವ್ರದ್ದೇನು ಮಗ ತಂಗಿ ಅವ್ರ ಕತೆ ಅವ್ರು ಕಟ್ಕೊಂತಾರೆ, ಅವ್ರು ಕಟ್ಕೊಂಡು ನಮ್ಗೇನೋ ಮನೆಯನ್ನ ಕಟ್ಕೊಳ್ಳಿ, ಏನನ್ನ ಕಟ್ಕೊಳ್ಳಿ, ಏನು ನಮ್ಗೇನಾಗ್ಬೇಕು ಅಂದ್ರೆ ಇವರ ಮೇಲಿನ ವೈರಾಗ್ಯ ಬಂದಾಗ ನಮ್ಗೆ ಆನಂದ ಬರುತ್ತೆ. ಇದು ಶಾಶ್ವತ ಅಲ್ಲ, ಇದೇನು ಶಾಶ್ವತ ಅಲ್ಲ ಅಂತ ಅರಿವು ವಿವೇಕ ಬಂದಾಗ ಮಾತ್ರ ನಮ್ಗೆ ಆನಂದ ಸಿಗುತ್ತೆ. ಅದು ಅಷ್ಟು ಸುಲಭ ಸಿಗೋದಲ್ಲ. ಮೋಹವನ್ನ ಗೆಲ್ಲಬೇಕು ಅಥವಾ ಮಾಯೆಯನ್ನ ಗೆಲ್ಲಬೇಕು. ಅಂದ್ರೆ ಮಾಯೆ ಅಂದ್ರೇನು? ಮಾಯೆ, ಯಾವುದು ಇದ್ದು ಇಲ್ದಂಗಾಗುತ್ತೋ, ಯಾವುದು ಕಣ್ಣಿಗೆ ಕಾಣಿಸ್ದಂಗಾಗುತ್ತೋ ಅದು ಮಾಯೆ. ಇದೆಲ್ಲ ಕಣ್ಣಿಗೆ ಕಾಣಿಸುತ್ತೆ, ಏನು ಈ ಪ್ರಪಂಚ ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ, ಆದ್ರೂ ಇದು ಮಾಯ ಆಗುತ್ತೆ, ಇದು ಇರುವುದಿಲ್ಲ. ಈ ಮಾಯೆಯನ್ನ ಗೆಲ್ಬೇಕು. ನೋಡಿ, ಇಲ್ಲಿ ಇಡೀ ಸೃಷ್ಟಿ ಎಲ್ಲವೂ ಮಾಯೆನೆ. ಪರಮಾತ್ಮನನ್ನು ಒಬ್ಬನನ್ನು ಬಿಟ್ರೆ ಮಾಯೆ ಅಂದ್ರೆ ಇದ್ದು ಇಲ್ದಂಗಾಗೋದು.
ಇದ್ದು ಇಲ್ದಂಗೆ ಆಗೋದು ಮಾಯ. ಸೃಷ್ಟಿಕರ್ತ ಒಬ್ಬನೇ, ಆ ಸೃಷ್ಟಿಕರ್ತ ಒಬ್ಬನೇ ಶಾಶ್ವತ, ಇದೆಲ್ಲವೂ ಅಶಾಶ್ವತ ಅಂತ ತಿಳಿದುಕೊಂಡಾಗ ಮಾತ್ರ ನೀನು ಮುಮುಕ್ಷುವನ್ನ ಹೊಂದ್ಬೋದು. ಅದೇ ವಿವೇಕ. ನೋಡಿ, ಈ ಸೃಷ್ಟಿಕರ್ತನಲ್ಲಿ ಸೃಷ್ಟಿಕರ್ತ ಒಬ್ಬನೇ, ಬ್ರಹ್ಮ ವಿಷ್ಣು ಮಹೇಶ್ವರ ಅವನ್ನೆಲ್ಲರನ್ನು ಸೃಷ್ಟಿ ಮಾಡಿದವನು ಒಬ್ಬನೇ ಪರಮಾತ್ಮ, ಪರಬ್ರಹ್ಮ. ಇವರೆಲ್ಲರಿಗೂ ಆಯುಷ್ ಇದೆ. ಬ್ರಹ್ಮನಿಗೂ ಕೂಡ ಒಂದು ಆಯುಷ್ ಇದೆ. ಬ್ರಹ್ಮನ ಆಯುಷ್ ಎಷ್ಟು ಅಂತಂದ್ರೆ ಕಲಿಯುಗ 4,32,000 ವರ್ಷ ಕಲಿಯುಗ. ಅದರ 2ರಷ್ಟು ದ್ವಾಪರ. ಯಾರಾದ್ರೂ ಪಡ್ಕೊಂಡು ಲೆಕ್ಕ ಹಾಕೋಬಹುದು. ಅದರ 2ರಷ್ಟು ದ್ವಾಪರ, 8,64,000 ವರ್ಷ ದ್ವಾಪರ. ಅದರ 3ರಷ್ಟು ತ್ರೇತಾಯುಗ, 12,96,000 ವರ್ಷ. ಇದು ಇನ್ನ ಕೃತಯುಗ 17 ಲಕ್ಷ ಚಿಲ್ಲರೆ ಎಷ್ಟೋ ಬರುತ್ತೆ ಕ್ಯಾಲ್ಕುಲೇಷನ್. 17 ಲಕ್ಷ ಇನ್ನು ಎಷ್ಟು, ಅದು ಕೃತಯುಗ. ಈ 4 ಯುಗಗಳು ಸೇರಿದರೆ ಒಂದು. ಆ 4 ಯುಗಗಳ ಲೆಕ್ಕ ಏನಿದೆ ಅದನ್ನ ಲೆಕ್ಕ ಹಾಕೊಂಡ್ರೆ ಅದಕ್ಕೆ 1,000 ಸೇರಿಸಿದ್ರೆ ಬ್ರಹ್ಮನ ಒಂದು ಹಗಲು. ಲೆಕ್ಕ ಹಾಕೊಳ್ಳಿ. ಅಲ್ಲಿಗೆ 4,32,000 ಅವೆಲ್ಲ ಲೆಕ್ಕ ಹಾಕೊಳ್ಳಿ, ಹೇಳಿದ್ನಲ್ವಾ. ಅದಕ್ಕೆ 1,000 ಸೇರಿಸಿದ್ರೆ ಬ್ರಹ್ಮನ ಒಂದು ಹಗಲು. ಅದನ್ನ ಇನ್ನೂ ಒಂದು ಸೇರಿಸಿದ್ರೆ, ಒಂದು ರಾತ್ರಿ ಸೇರಿಸಿದ್ರೆ ಒಂದು ದಿನ ಬ್ರಹ್ಮನ ಆಯುಷು. ಅದಕ್ಕೆ 350 360 ದಿನ ಸೇರಿಸಿದ್ರೆ ಒಂದು ವರ್ಷ. ಅದಕ್ಕೆ 100 ಸೇರಿಸಿದ್ರೆ ಬ್ರಹ್ಮನ ಆಯುಷು. ಯಾರನ್ನ ಬರ್ಕೊಂಬರಿದ್ರೆ ಬರ್ಕೋಬಹುದು. ಇದು ಬ್ರಹ್ಮನ ಆಯುಷು. ಇನ್ನ ವಿಷ್ಣುವಿನ ಆಯುಷ್ ಎಷ್ಟು ಇದೆಯಲ್ವಾ? ಈ ಬ್ರಹ್ಮನ ಆಯುಷ್ ಪೂರ್ತಿ ಇದೆಯಲ್ವಾ? ಈ ಬ್ರಹ್ಮನ ಆಯುಷ್ ಪೂರ್ತಿ ವಿಷ್ಣುವಿಗೆ ಒಂದು ದಿನ. 4 ಲಕ್ಷ, 8 ಲಕ್ಷ, 17 ಲಕ್ಷ ಇವೆಲ್ಲ ಲೆಕ್ಕ ಹಾಕ್ನಲ್ವಾ? ಇದೆಲ್ಲವೂ ಬ್ರಹ್ಮನ ಆಯುಷ್ ಸೇರಿಸಿದ್ರೆ ವಿಷ್ಣುವಿಗೆ ಒಂದು ದಿನ. 4,32,000 ವರ್ಷ. ಅದನ್ನ ಡಬಲ್ ಮಾಡಿ, ಮತ್ತೆ ಅದನ್ನ ತ್ರಿಬಲ್ ಮಾಡಿ, ಮತ್ತೆ ಅದನ್ನ 4ರಷ್ಟು ಮಾಡಿ, ಅದನ್ನ ಸೇರಿಸ್ರಿ. ಅದಕ್ಕೆ 1,000 ಸೇರಿಸ್ರಿ, ಮತ್ತೆ ಅದನ್ನ ಡಬಲ್ ಮಾಡಿ, ಮತ್ತೆ ಅದಕ್ಕೆ 365 ದಿನ. ಇಷ್ಟು ಸೇರಿಸಿದ್ರು ಒಂದು ದಿನ ಆಯ್ತಲ್ಲ. ಈ ಇಷ್ಟು ಬ್ರಹ್ಮನ ಆಯುಷು ವಿಷ್ಣುವಿಗೆ ಒಂದು ದಿನ. ಆ ಒಂದು ದಿನ ಇಂಟು 365 ಒಂದು ವರ್ಷ. ಒಂದು ವರ್ಷ ಇಂಟು 100 ವಿಷ್ಣುವಿನ ಆಯುಷು. ಆಗಲ್ಲ, ಸೊನ್ನೆಗೆ ಲೆಕ್ಕ ಸಿಕ್ಕಲ್ಲ. ನಿಮ್ ಕಂಪ್ಯೂಟರ್ ಅಲ್ಲಿ ನೋಡಕ್ಕಾಗಲ್ಲ, ಮೊಬೈಲ್ ನಲ್ಲಿ ಮಾಡಕ್ಕಾಗಲ್ಲ ಅದನ್ನ, ಅಲ್ವಾ? ಇದು ವಿಷ್ಣುವಿನ ಆಯುಷು. ಈ ವಿಷ್ಣುವಿನ ಆಯುಷು ಶಿವನ ಒಂದು ಶ್ವಾಸಕ್ಕೆ ಸಮಾನ. ಈ ವಿಷ್ಣುವಿನ ಆಯುಷ್ ಎಲ್ಲವೂ ಬ್ರಹ್ಮನ ಆಯುಷು ವಿಷ್ಣುವಿನಲ್ಲಿ ಸೇರಿಸ್ಬಿಟ್ವಿ. ಈ ವಿಷ್ಣುವಿನ ಆಯುಷು ಶಿವನ ಒಂದು ಶ್ವಾಸ. ಅಂದ್ರೆ ಒಂದು ದಿನಕ್ಕೆ 26,000 ಸಾರಿ ಉಸಿರಾಡ್ತಾ ಇರ್ತೀವಿ. ಅಲ್ಲಿಗೆ ಈ 26,000 ಅಂದ್ರೆ ಒಂದು ದಿನ. 26,000 ಉಸುರನ್ನ ಸೇರಿಸಿದ್ರೆ ಏನಕ್ಕೆ ಈ ಮೊತ್ತ ಇದೆಯಲ್ವಾ? ಈ ಮೊತ್ತಕ್ಕೆ 26,000 ಸೇರಿಸಿದ್ರೆ ಶಿವನಿಗೆ ಒಂದು ದಿನ ಆಯುಷು. ಕನ್ಫ್ಯೂಸ್ ಆಗ್ಬೋದೇನೋ, ನೀವು ಹೇಳ್ತಾ ಇದ್ದೀನಿ ಹೆಂಗನ ಇದು ಮಾಡ್ಕೊಳ್ಳಿ ನೀವು. ಈ ಶಿವನ ಒಂದು ದಿನ ಆಯ್ತಾ? 1 × 365 ಅದು ಶಿವನ ಆಯುಷು. ಸೃಷ್ಟಿಕರ್ತನಿಗೆ ಸುತ್ತಲ್ಪಟ್ಟಂತಹ ಬ್ರಹ್ಮ ವಿಷ್ಣು ಮಹೇಶ್ವರರ ಆಯುಷು. ಇನ್ನ ಜಗನ್ಮಾತೆಯನ್ನು ಸೃಷ್ಟಿ ಮಾಡಿ ಆ ಜಗನ್ಮಾತೆಯಿಂದ ಈ ಸೃಷ್ಟಿ ಎಲ್ಲವೂ ಸೃಷ್ಟಿ ಆಯಿತು ಅಂತ ಪುರಾಣಗಳು ಹೇಳ್ತಾ ಇದ್ದಾವೆ. ಆ ಜಗನ್ಮಾತೆಗೆ ಎಷ್ಟು ಆಯುಷು ಅಂದ್ರೆ, ಈ ಶಿವನ ಆಯುಷ್ ಎಷ್ಟು ಅಂದ್ರೆ, ಆ ಜಗನ್ಮಾತೆ ಒಂದ್ಸಾರಿ ಕಣ್ಣು ಮುಚ್ಚಿ ತೆಗೆದ್ರೆ ಒಂದು ದಿನ ಆಕೆಗೆ. ಈ ಶಿವನ ಆಯುಷ್ ಇದೆಯಲ್ವಾ? ಈ ಶಿವನ ಆಯುಷು ಕಣ್ಣು ಮುಚ್ಚಿ ತೆಗೆಯೋದು. ಜಗನ್ಮಾತೆ ಒಂದ್ ರೆಪ್ಪೆ ಕಣ್ಣು ಮುಚ್ಚಿ ತೆಗೆದ್ರೆ ಒಂದು ದಿನ. ಅದಕ್ಕೆ 365 ಸೇರಿಸ್ರಿ ಅಲ್ವಾ? ಇಷ್ಟು ಆಯುಷು ಅಂದ್ರೆ ಅವರಿಗೂ ಕೂಡ ಆಯುಷು ಇದೆ. ಹೇಳ್ತಾರೆ ಕಲಿಯುಗ ಎಲ್ಲ ಇನ್ನೇನು ಅಂತ್ಯ ಆಗೋಗ್ಬಿಡುತ್ತೆ, ಇನ್ನೂ 5,000 ವರ್ಷ ಆಗಿದೆ ಅಷ್ಟೇ ಕಲಿಯುಗ.
5150 ವರ್ಷನೋ 200 ವರ್ಷನೋ ಆಗಿದೆ, 219 ವರ್ಷನೋ 25 ವರ್ಷನೋ ಆಗಿದೆ. ಇನ್ನು ತುಂಬಾ ಇದೆ ಕಲಿಯುಗದ ಆಯುಷು. ಕಲಿಯುಗನ ಮುಳುಗಲ್ಲ, ಯಾವುದು ಮುಳುಗಲ್ಲ. ಇದು 26ನೇ ಕಲಿಯುಗ ಅಂತ ಹೇಳ್ತಾ ಇದ್ದಾರೆ. ಇದು 26ನೇ ಕಲಿಯುಗ ಅಂತನ. ಆ ರೀತಿಯಾಗಿ ಅವರೆಲ್ಲರಿಗೂ ಆಯುಷ್ ಇದೆ, ಈ ಪರಬ್ರಹ್ಮನಿಗೆ ಮಾತ್ರ ಆಯುಷು ಇಲ್ಲ ಅಲ್ವಾ. ಅದಕ್ಕೆ ಆ ಪರಬ್ರಹ್ಮನನ್ನು ತಿಳಿದರೆ ನಾವು ಶಾಶ್ವತವಾದ ಸುಖವನ್ನು ಬಯಸ್ತೇವೆಯೇ ವಿನಃ ಈ ಸೃಷ್ಟಿಕರ್ತನಿಂದ ಸೃಷ್ಟಲ್ಪಟ್ಟಂತಹ ಈ ಬ್ರಹ್ಮನಾಗಲಿ ವಿಷ್ಣು ಆಗಲಿ ವಿಗ್ರಹಗಳನ್ನ ಏನ್ ಮಾಡಿದ್ದೀವಿ, ಯಾವುದಿಂದಲೂ ಕೂಡ ನಮಗೆ ಶಾಶ್ವತವಾದ ಆನಂದ ಸಿಗುವುದಿಲ್ಲ. ಅದಕ್ಕೆ ಆ ಆನಂದವನ್ನ ಆ ಪರಮಾತ್ಮನೇ ಇಟ್ಕೊಂಡ. ಆ ಆನಂದ ಪರಮಾತ್ಮ ಇಟ್ಕೊಂಡ. ಆ ಪರಮಾತ್ಮ ಬೇರೆ ಯಾರು ಇಲ್ಲ, ನಮ್ಮಲ್ಲಿರ್ತಕ್ಕಂಥ ಆತ್ಮವೇ ಪರಮಾತ್ಮ. ಆತ್ಮವೇ ಭಗವಂತ, ಪರಬ್ರಹ್ಮ, ಪರಶಿವ, ದೇವರು. ಇಲ್ಲಿ ದೇವರು ಅಂದ್ರೆ ದೇವರಲ್ಲೇ ಇದೆ ಅರ್ಥ. ನಾವೇನ್ ಹೇಳ್ತೀವಿ ದೇವರು ಅಂದ್ರೆ ವಿಗ್ರಹ ನೋಡಿ ಆ ಷಣ್ಮಾತ್ಮ ದೇವರು, ಆ ದೇವರು, ಈ ದೇವರು ಅಂತ ಹೇಳ್ತೀವಿ. ಅದ್ಯಾವುದು ದೇವರಲ್ಲ. ದೇವ್ರು ಯಾವುದು ಅಂತಂದ್ರೆ ದೇವರು, ದೇಹ, ವರ್ಣ, ರೂಪ. ಅಬ್ರವೇಶನ್ ಅಲ್ಲೇ ಇದೆ, ಅದರಲ್ಲೇ ಇದೆ ದೇವ್ರು ಯಾರು ಅಂತ. ದೇವರು, ದೇ ಅಂದ್ರೆ ದೇಹ, ವ ಅಂದ್ರೆ ವರ್ಣ, ರು ಅಂದ್ರೆ ರೂಪ. ದೇಹ, ವರ್ಣ, ರೂಪ ಇಲ್ಲದಿರುವವನೇ ದೇವರು. ಆ ದೇವರು ಅಂತ ಕೂಡ ಕರಿಬಹುದು ನಾವು. ಆ ದೇವರು ಯಾರು ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಆತ್ಮವೇ ದೇವರು, ಆತ್ಮವೇ ಭಗವಂತ. ಅರ್ಥ ಆಯ್ತಾ? ಆ ಆತ್ಮವೇ ಭಗವಂತ ಅಂತ ತಿಳಿಯುವ ಏಕೈಕ ಮಾರ್ಗವೇ ಧ್ಯಾನ. ನೀವೆಲ್ಲರೂ ಬಂದು ಸೇರಿದಿರಲ್ಲ ಈಗ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಗೆ, ಧ್ಯಾನ ಕಲಿತಾ ಇದ್ದೀರಲ್ವಾ. ಇದೇ ಪತ್ರಿಜಿಯವರು ನಮ್ಗೆ ಹೇಳ್ಕೊಟ್ಟಂತಹ ಸರಳ ಸುಲಭ ವಿಧಾನ ಮಾರ್ಗ ಧ್ಯಾನ. ಧ್ಯಾನ ಅಂದ್ರೆ ಸಾಕ್ಷಾತ್ ಭಗವಂತನನ್ನು ತಿಳಿಯುವ ಮಾರ್ಗ. ನೋಡಿ ಇಲ್ಲಿ ನಾವು ಅವನ ಯಜ್ಞ ಹೋಮಾದಿಗಳನ್ನ ಮಾಡಿದಾಗ, ಇಂದಿನ ಕಾಲದಲ್ಲಿ ಯಜ್ಞ ಯಾಗಾದಿಗಳು ಮಾಡ್ತಾ ಇದ್ರಲ್ಲ, ಯಜ್ಞ ಯಾಗಾದಿಗಳು ಮಾಡ್ಬೇಕಾದ್ರೆ ತುಪ್ಪ ಬೇಕು, ಒಳ್ಳೆ ತುಪ್ಪ ಬೇಕು, ಅದಕ್ಕೆ ಅವಿಸ್ಬೇಕು. ಪುರೋಹಿತರು ಯಜ್ಞ ಮಾಡ್ತಾರಲ್ಲ, ಅವ್ರು ಪುರೋಹಿತರು ಕರೆದ ತಕ್ಷಣ ಆ ದೇವತೆಗಳು ಬರಬೇಕು, ಅಷ್ಟು ಮಂತ್ರಕ್ಕೆ ಶಕ್ತಿ ಇರಬೇಕು. ಹಿಂದಿನ ಕಾಲದಲ್ಲಿ ಇತ್ತು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಋಗ್ವೇದ ಅಂದ್ರೆ ಈ ಸೃಷ್ಟಿಕರ್ತ ಏನು ಸೃಷ್ಟಿಸಿದ್ದಾನೆ ಆ ಸೃಷ್ಟಿಕರ್ತನ ಸೃಷ್ಟಿ ಎಲ್ಲವನ್ನು ತಿಳಿಯುವುದು ಋಗ್ವೇದ. ಯಜುರ್ವೇದ ಅಂದ್ರೆ ಯಜ್ಞ ಯಾಗಾದಿಗಳು, ಅದ್ರ ಬಗ್ಗೆ ದೇವರು ಪೂಜೆ, ಯಜ್ಞ ಯಾಗಾದಿಗಳು ತಿಳಿಯುವುದು ಯಜುರ್ವೇದ. ಸಾಮವೇದ, ಅಥರ್ವಣ ವೇದ. ಅಥರ್ವಣ ವೇದ ಅಂತಂದ್ರೆ ಆರೋಗ್ಯ ಮತ್ತು ಆಯುಧಗಳನ್ನ ಕಂಡುಹಿಡಿಯುವುದು, ಅದು ಅಥರ್ವಣ ವೇದದಲ್ಲಿ. ಸಾಮವೇದ ಅಂದ್ರೆ ಆಧ್ಯಾತ್ಮವನ್ನು ತಿಳಿಯುವುದು, ಪರಮಾತ್ಮನನ್ನು ತಿಳಿಯುವುದು ಸಾಮವೇದ ಅಲ್ವಾ. ಈ ಋಗ್ವೇದದಲ್ಲಿ ಆಗ ಯಜ್ಞ ಯಾಗಾದಿಗಳು ಮಾಡ್ತಾ ಇದ್ರು. ಸಾಕ್ಷಾತ್ ಆ ಅಗ್ನಿದೇವ, ನೀವು ಯಾವ ದೇವರನ್ನು ಕುರಿತು ಯಜ್ಞ ಮಾಡ್ತಾ ಇದ್ವಿ ಅವಾಗ ಹಿಂದಿನ ಕಾಲದಲ್ಲಿ, ಇವಾಗಲ್ಲ, ಇವಾಗ ಯಾರು ಬರಲ್ಲ, ಇವಾಗ ಏನೂ ಆಗಲ್ಲ, ಏನು ಇಲ್ಲ, ಇವಾಗ ಸುಮ್ಮನೆ ಮಾಡೋದಷ್ಟೇನೆ. ಆಗ ಬಂದಾಗ ಅವರು ಸಾಕ್ಷಾತ್ ಬಂದವರು ಫಲವನ್ನು ಕೊಡ್ತಾ ಇದ್ರು. ಅವಿಷನ್ನ ಸ್ವೀಕಾರ ಮಾಡಿ ಇವನು ದಶರಥ ಮಹಾರಾಜ ಪುತ್ರಕಾಮಿಷ್ಟಿ ಯಾಗ ಮಾಡ್ತಾ ಇದ್ದ, ಶ್ರೀರಾಮಚಂದ್ರ ಅಶ್ವಮೇಧ ಯಾಗ ಮಾಡ್ತಾ ಇದ್ರು, ಪಾಂಡವರು ಕೂಡ ಅಶ್ವಮೇಧ ಅಂದ್ರು, ಪುತ್ರಕಾಮಿಷ್ಟಿ ಯಾಗ, ವರುಣ ಯಾಗ, ಮಳೆ ಬರಲಿ ಅಂತೇಳಿ. ಅವ್ರು ಯಾವ್ಯಾವ ಆಸೆಗಳಿರುತ್ತೋ ಆ ಆಸೆಗಳನ್ನ ಈಡೇರಿಸಿದಾಗ ಆ ಬಂದು ಸಾಕ್ಷಾತ್ ಅವ್ರು ಯಾವ ದೇವರನ್ನ ಸ್ಮರಿಸಿ ಯಜ್ಞ ಮಾಡ್ತಾ ಇದ್ರು ಅವ್ರು ಬಂದು ಅಲ್ಲಿ ನಮ್ಗೆ ಅವಿಷನ್ನ ಕೊಡ್ತಾ ಇದ್ರು. ಆದ್ರೆ ಧ್ಯಾನ ಮಾಡಿದ್ರೆ ದೇವತೆಗಳು ಬಂದು ಅವಿಷನ್ ಕೊಡ್ತಾರೆ, ಯಜ್ಞ ಯಾಗಾದಿಗಳನ್ನ. ಧ್ಯಾನ ಮಾಡಿದ್ರೆ ಸಾಕ್ಷಾತ್ ದೇವತೆಗಳನ್ನು ಸೃಷ್ಟಿ ಮಾಡಿದಾನಲ್ವಾ, ಸಾಕ್ಷಾತ್ ಭಗವಂತ ಬಂದು ನಮ್ಮಲ್ಲಿ ಶಕ್ತಿಯನ್ನ ಕೊಡ್ತಾನೆ. ಧ್ಯಾನ ಅಂದ್ರೆ ಸುಲಭ ಅನ್ಕೋಬೇಡಿ, ನೀವು ಯಾರು ಧ್ಯಾನ ಮಾಡ್ಬಿಟ್ಟು ಬಂದಿರೋ. ಸಾಧನೆ ಮಾಡಿದ್ರೆ ಸಾಕ್ಷಾತ್ ಭಗವಂತ ಬಂದು ನಮಗೆ ಶಕ್ತಿಯನ್ನು ತುಂಬುತ್ತಾನೆ. ಅದೇ ವಿಶ್ವಮಯ ಪ್ರಾಣ ಶಕ್ತಿ, ಕಾಸ್ಮಿಕ್ ಎನರ್ಜಿ. ವಿಶ್ವಮಯವೆಲ್ಲವೂ ತುಂಬಿರ್ತಕ್ಕಂಥದ್ದು ಭಗವಂತನ ಶಿವಶಕ್ತಿ. ಧ್ಯಾನ ಮಾಡಿದಾಗ ಶಿವಶಕ್ತಿಯನ್ನು ಸಾಕ್ಷಾತ್ ಪರಮಾತ್ಮ ಕೊಡ್ತಾನೆ. ಇವಾಗ ನಿಮ್ಗೆ ಅವನು ಅವ್ರ ದೇವತೆಗಳಿಂದ ಸೃಷ್ಟಿಸಲ್ಪಟ್ಟಂತಹ ಅಲ್ಪಕಾಲಿಕ ಆಸೆಗಳು ಬೇಕಾ, ಸಾಕ್ಷಾತ್ ಭಗವಂತ ಬೇಕಾ ನೋಡ್ಕೊಳ್ಳಿ ನೀವು. ಆ ಸಾಕ್ಷಾತ್ ಭಗವಂತನನ್ನು ತಿಳಿಯುವ ಏಕೈಕ ಮಾರ್ಗವೇ ಧ್ಯಾನ. ಅದಕ್ಕೆ ನಾವು ಶಾಶ್ವತವಾದದ್ದು
ಹಿಡ್ಕೋಬೇಕು, ಅಶಾಶ್ವತವಾದದನ್ನ ಹಿಡ್ಕೋಬಾರ್ದು. ಆ ಒಂದು ವಿವೇಕ ಇರ್ಬೋದು. ಶಂಕರಾಚಾರ್ಯರು ಏನ್ ಹೇಳ್ತಾ ಇದ್ದಾರೆ, ಇದು ಮೊದಲನೆಯದು. ಈ ವಿವೇಕ ನಮ್ಮಲ್ಲಿ ಇರಬೇಕು. ಶಾಶ್ವತವಾದಂಥವನ್ನ ಹಿಡ್ಕೊಂಡ್ರೆ ಮಾತ್ರ ನಮ್ಗೆ ಮುಕ್ತಿ, ಮೋಕ್ಷ, ನಿರ್ವಾಣ ಸಿಗುತ್ತದೆ. ಇದು ವಿವೇಕ ಅಲ್ವಾ. ನೆಕ್ಸ್ಟ್ ವೈರಾಗ್ಯ. ವೈರಾಗ್ಯ ಅಂತಂದ್ರೆ ನಾವು ಮಾಡುವ ಕರ್ಮ ಫಲವನ್ನ ಭಗವಂತನಿಗೆ ಅರ್ಪಿಸುವುದು, ಯಜ್ಞ ಫಲವನ್ನ ಯಜ್ಞಕ್ಕೆ ಹಾಕುವುದು. ನಮ್ಮ ಫಲವನ್ನ ಯಜ್ಞಕ್ಕೆ ಹಾಕ್ಬಿಡ್ಬೇಕು. ನಮ್ಮ ಫಲವನ್ನ ಯಜ್ಞಕ್ಕೆ ಹಾಕೋದು ಅಂದ್ರೆ ನಾನು ಮಾಡಿದೆ ಅಂತಕ್ಕಂಥ ಅಹಂಭಾವವನ್ನ ಸುಟ್ಟಾಕ್ಬೇಕು. ನಾನ್ ಮನೆ ಕಟ್ಟಿದೆ, ನಾನ್ ಮದುವೆ ಮಾಡಿದೆ ಅಂದ್ರೆ ನೀನೇನ್ ಮನೆ ಕಟ್ಟಿದೆ? ಬೇಲ್ದಾರ್ ಬಂದವನೇ ಸಿಮೆಂಟ್ ತಂದಿದೀಯಾ, ಅಂಗಡಿಲಿ ಕಬ್ಣ ತಂದಿದ್ದೀಯಾ, ಕೂಲಿಯವ್ರು ಬಂದವರೆ ಬಣ್ಣ ಬಡ್ದವನು, ಅವರೆಲ್ಲರೂ ಕಾರ್ಯಕರ್ತರೆ, ದುಡ್ಡು ಕೊಟ್ಟಿರ್ಬೋದು. ನೀನ್ ಕಟ್ಟಿದ್ಯಾ? ನೀನೊಬ್ನೇ ಕಟ್ಟಿದ್ಯಾ ಮನೇನಾ? ಅವರೆಲ್ಲ ಇಲ್ದಾರೆ ಎಲ್ಲಿ ಕಟ್ತಿದ್ದೆ ನೀನು? ಅದನ್ನ ಬಿಟ್ಬಿಡ್ತೀವಿ. ನಾನ್ ಕಟ್ಟಿಸ್ದೆ, ನಾನ್ ಮಾಡಿದೆ, ನಾನ್ ದೇವಸ್ಥಾನ ಕಟ್ಟಿಸ್ದೆ. ಓಹೋ, ಏನ್ ಕಟ್ಸಿದ್ದಿ ನೀನು? ಈ ನಾನು ಅನ್ನುವ ಫಲವನ್ನ ಯಜ್ಞಕ್ಕೆ ಹಾಕ್ಬೇಕು, ಸುಟ್ಟಾಕ್ಬೇಕು. ಇದು ವೈರಾಗ್ಯ. ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಷು ಕದಾಚನ ಮಾ ಫಲ ಕರ್ಮ ಹೇತುನಾ ಸಂಗೋಸ್ತ್ವ ಕರ್ಮಣಿ. ಕೃಷ್ಣ ಹೇಳಿದಾನೆ. ಖರೇ ಅರ್ಜುನ, ಏನು ಅವ್ರು ಕೊಲ್ಲಲ್ಲ ಅಂತಿದ್ಯಲ್ಲ, ನಮ್ಮ ತಾತ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ, ಮಾವ, ಅವರು ಇವರು ಅಂತಿದ್ಯಲ್ಲಪ್ಪ ನೀನು. ಅವ್ರು ಯಾರೋ ಮಾರಾಯ, ಅವ್ರು ಯಾರಲ್ಲಪ್ಪ, ಅವ್ರ ಆತ್ಮ ಕಣಪ್ಪ. ನಾನು ಕೊಂದ್ಬಿಟ್ಟಿದ್ದೀನೋ ಆಗ್ಲಿ. ನೀನೇನೋ ಕೊಲ್ಲೋದು ಅವ್ರ ಶರೀರ ಅಷ್ಟೇ, ಅವ್ರ ಆತ್ಮ ನಾನು ಕೊಂದ್ಬಿಟ್ಟಿದ್ದೀನಿ ಆಲ್ರೆಡಿ, ನೋಡು ಅಂತ ತೋರಿಸ್ತಾನೆ ವಿಶ್ವರೂಪದಲ್ಲಿ ನೋಡು, ಅವ್ರು ಕೊಂದಿದ್ದೀನಿ ಆಲ್ರೆಡಿ. ನಿನ್ನ ಕರ್ತವ್ಯವನ್ನು ಮಾಡಯ್ಯ. ನೀನೇನ್ ಮಹಾ ದೊಡ್ಡ ವೇದಾಂತಿ ತರ ಮಾತಾಡ್ತಿದ್ಯಲ್ಲ ನೀನು. ಯಾವ್ದಕ್ಕೆ ವೇದಾಂತ ಪಡ್ಬೇಕು ಅದಕ್ಕೆ ಬಿಟ್ಬಿಟ್ಟು ಬೇರೆದಕ್ಕೆಲ್ಲ ಪುರಾಣ ಹೇಳ್ತಿದ್ಯಲ್ಲ ಮಾರಾಯ. ಇಡೀ ಗಾಂಡಿ ಬಾ, ಕೂಡು ಬಾಣ ಅಂತ ಹೇಳ್ತಾನೆ. ನಾನು ಕೊಂದ್ಬಿಟ್ಟಿದ್ದೀನಿ. ಸತ್ತೋಗಿರೋನ್ ಕೊಲ್ತಿದ್ಯಪ್ಪ ನೀನೇನ್ ಕೊಲ್ಲೋದು? ನಾನು ಆಲ್ರೆಡಿ ಕೊಂದ್ಬಿಟ್ಟಿದ್ದೀನಿ. ಈ ಲೆಕ್ಕಾಚಾರದಲ್ಲಿ ಬಂದಿದ್ಯಾ, ಈ ದ್ವಾಪರದಲ್ಲಿ ಬಂದಿದ್ಯಾ, ನೀನು ಕರ್ತವ್ಯವನ್ನು ಮಾಡು, ಕರ್ಮ ಮಾತ್ರ ಮಾಡು. ನೀನು ಫಲಗಳನ್ನ ನನಗೆ ಬಿಡು. ಕರ್ಮಣ್ಯೇ ವಾಧಿಕಾರಸ್ಸೆ. ಕರ್ಮಣ್ಯ ಅಂದ್ರೆ ಕೆಲಸ, ವಾಧಿಕಾರಸ್ ಅಧಿಕಾರ. ಕರ್ಮ ಮಾಡುವುದಕ್ಕೆ ಮಾತ್ರ ನಮಗೆ ಅಧಿಕಾರ. ಕರ್ಮಣ್ಯೇ ವಾಧಿಕಾರಸ್ಸೆ. ಫಲ ನಿರೀಕ್ಷೆ ಮಾಡಬೇಡ. ಮಾಫಲ ಕರ್ಮ ಹೇತುನಾ ಕರ್ಮಣ್ಯೇ ವಾಧಿಕಾರಸ್ಸೆ ಮಾ ಫಲೇಷು ಕದಾಚನ. ಆ ಫಲಗಳನ್ನ ಕದಾಚನ ನನಗೆ ಬಿಟ್ಬಿಡು. ಮತ್ತೆ ಕರ್ಮ ಮಾಡುವುದಕ್ಕೆ ಮಾತ್ರ ಕರ್ಮ ಫಲವನ್ನ ನಿರೀಕ್ಷೆ ಮಾಡಬೇಡ. ಕರ್ಮ ಫಲವನ್ನು ನನಗೆ ಬಿಡು. ನೀನು ನನಗೆ ಬಿಟ್ಟಿದೀಯಾ, ಆಗ ನಾನು ಏನ್ ಕೊಡ್ತೀನಿ ಅಂತ ನೀನು ನಿರೀಕ್ಷೆ ಮಾಡಬೇಡ. ಮಾಫಲ ಕರ್ಮ ಹೇತುನಾ ಸಂಗೋಸ್ತ್ವ ಕರ್ಮಣಿ ಅಂದ್ರೆ ಕರ್ಮವನ್ನ ಮಾಡದೆಯೂ ಕೂಡ ಇರಬಾರದು. ಸುಕರ್ಮ ಆಗ್ಲಿ ಕುಕರ್ಮ ಆಗ್ಲಿ ಕರ್ಮ ಮಾಡಲೇಬೇಕು. ಮನುಷ್ಯ ಹುಟ್ಟಿದ ಮೇಲೆ ಕರ್ಮಯೋಗಿ ಆಗ್ಲೇಬೇಕು. ಹಂಗೆ ಕೃಷ್ಣ ಹೇಳಿದಾನಲ್ವಾ, ಆ ರೀತಿಯಾಗಿ ಕರ್ಮವನ್ನ ಯಜ್ಞ ಫಲಕ್ಕೆ ಹಾಕುವುದೇ ವೈರಾಗ್ಯ. ನಾನು ಮಾಡ್ತಾ ಇಲ್ಲ ಅಂದ್ರೆ ಯಜ್ಞ ಫಲಕ್ಕೆ ಹಾಕೋದು ಅಂತಂದ್ರೆ ಅವನು ಭಗವಂತ ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ, ನಾನು ನಿಮಿತ್ತ ಮಾತ್ರ ಇದ್ದೀನಿ. ಇಲ್ಲಿ ನಾನು ನಿಮಿತ್ತ ಮಾತ್ರ ಇದ್ದೀನಿ, ನಾನು ಅನ್ನೋ ಭಾವನೆಯನ್ನ ಬಿಟ್ಟು ಮಾಡುವುದೇ ವೈರಾಗ್ಯ. ಇವೆರಡೂ ಇದ್ರೇನೆ ನಾನು ಅನ್ನೋದು ಬಿಡಬೇಕು. ಈ ಸೃಷ್ಟಿರ್ತಕ್ಕಂಥ ವಸ್ತುಗಳೆಲ್ಲವೂ ಅಶಾಶ್ವತವಾದಂಥದ್ದವು. ಆ ಪರಮಾತ್ಮ ಒಬ್ಬನೇ ಶಾಶ್ವತವಾಗಿರ್ತಕ್ಕಂಥವನು. ಮತ್ತೆ ಈ ಕರ್ಮವನ್ನು ಕೂಡ ಅವನು ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ, ಡ್ರಾಮಾ ಆಡಿಸ್ತಾ ಇದ್ದಾನೆ. ಯಾವ ಕರ್ಮ ಮಾಡಬೇಕು ಅಂತ ಯಾರ್ಯಾರು ಏನೇನು ಕೇಳ್ಕೊಂಡ್ ಬಂದಿರ್ತಾರೋ ಆ ಕರ್ಮವನ್ನು ಮಾಡ್ತಾ ಇರ್ತಾನೆ. ಅದು ತಿಳಿಯುವುದೇ ವೈರಾಗ್ಯ. ಸಮಯ ಇದೆಯಾ ಇನ್ನ ಮೇಡಮ್? ಸಮಯ ಎಷ್ಟಿದೆ? ಸರ್ ಇನ್ನು 5 ನಿಮಿಷ ತಗೋಬಹುದಾ? 5 ಮಿನಿಟ್ಸ್. ಓಕೆ ಆಯ್ತು. ಆಮೇಲೆ ಇಲ್ಲಿ ಷಟ್ ಸಂಪತ್ತಿ, ಇಲ್ಲಿ ಇನ್ನೊಂದು ಬೇಕಾದ್ರೆ ತಗೊಳ್ಳೋಣ. ಎಷ್ಟು ಬರುತ್ತೋ ಅಷ್ಟು ಹೇಳ್ತೀನಿ. ಷಟ್ ಸಂಪತ್ತಿ ಅಂದ್ರೆ 6. ಷಟ್ ಅಂದ್ರೆ 6. ಷಟ್ ಸಂಪತ್ತಿ ದಮ, ಸಮ, ತಿತಿಕ್ಷ, ಉಪರತಿ, ಶ್ರದ್ಧೆ, ಸಮಾಧಾನ. 6 ಷಟ್ ಸಂಪತ್ತಿ ಅಂತಂದ್ರೆ. ಇಲ್ಲಿ ದಮ ಅಂತಂದ್ರೆ ಬಹೇಂದ್ರಿಯ ನಿಗ್ರಹ ಅಂದ್ರೆ ಇಂದ್ರಿಯಗಳ ನಿಗ್ರಹ ಮಾಡುವುದು. ಪಂಚೇಂದ್ರಿಯಗಳನ್ನ, ಕರ್ಮೇಂದ್ರಿಯಗಳನ್ನ. 5 ಪಂಚೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕರ್ಮೇಂದ್ರಿಯಗಳು ಕೈ, ಕಾಲು, ಮಲದ್ವಾರ, ಮೂತ್ರದ್ವಾರ, ವಾಕ್, ಬಾಯಿ. ಇವು 10 ಅಲ್ವಾ? ಧಮ ಅಂದ್ರೆ ಈ
10 ಇಂದ್ರಿಯಗಳನ್ನ ದಮನ ಮಾಡುವುದು, ಹತೋಟಿಲಿಟ್ಕೊಳ್ಳೋದು. ಯಾವ್ದನ್ನ ನೋಡ್ಬೇಕೋ ಅದನ್ನ ನೋಡ್ಬೇಕು. ಅವಾಗಲೇ ಹೇಳಿದ್ನಲ್ವಾ, ಯಾವ್ದನ್ನ ಕೇಳ್ಬೇಕೋ ಅದನ್ನ ಕೇಳಬೇಕು. ಸ್ಪರ್ಶ ಸುಖ, ಒಂದೇ ಸ್ಪರ್ಶ ಸುಖ ಬೇಕು. ಪತ್ರಿಜಿ ಹೇಳ್ತಾರೆ, ఒక పెళ్ళాం ಸಾಲ್ದೇನಯಾನಿಕಿ, ಒಂದು ಹೆಂಡತಿ ಸಾಲ್ದನ ನಿನ್ಗೆ ಮತ್ತೊಂದು ಹೆಂಡತಿ ಅಂದ್ರೆ ಯಾಕೆ ಬೇಕಪ್ಪ ನಿನ್ಗೆ? ಸಾಕಲ್ಲ ಅದು. ಅರ್ಥ ಆಯ್ತಲ್ಲ? ಅದು ಮತ್ತೆ ಕರ್ಮೇಂದ್ರಿಯಗಳು ಅಂದ್ರೆ ಎಲ್ಲಿ ನಡ್ಕೊಂಡು ಹೋಗ್ಬೇಕು? ಸತ್ಸಂಗಗಳಿಗೆ ನಡ್ಕೊಂಡು ಹೋಗ್ಬೇಕು, ಸಿನಿಮಾಗೆ ಹೋಗಂಗಿಲ್ಲ. ಮತ್ತೆ ಸಮಾರಂಭಗಳಿಗೆ ಏನ್ ಕೆಲಸ ಅಲ್ಲ ನಿಮ್ಗೆ? ಪ್ರಾಪಂಚಿಕ ಸಮಾರಂಭಗಳಲ್ಲಿ ಏನ್ ಸಿಗುತ್ತೆ ಅಲ್ಲಿ ಅಲ್ವಾ? ಆಧ್ಯಾತ್ಮಿಕ ಕಡೆನೆ ಹೋಗ್ಬೇಕು, ಆಧ್ಯಾತ್ಮಿಕವಾದ ಕೆಲಸಗಳನ್ನೇ ಮಾಡ್ಬೇಕು ನಾವು ಅಲ್ವಾ? ಆ ರೀತಿಯಾಗಿ ಕರ್ಮೇಂದ್ರಿಯಗಳನ್ನ ಮತ್ತು ಜ್ಞಾನೇಂದ್ರಿಯಗಳನ್ನ ಹತೋಟಿಲಿ ಇಟ್ಕೊಂಡಿರ್ಬೇಕು ಅಲ್ವಾ? ಇವಾಗ ಟಿವಿ ನೋಡ್ತಾ ಇರ್ತೀರಾ, ಎಷ್ಟೊತ್ತು ನೋಡ್ತೀರಾ ಟಿವಿನ? ಸ್ವಲ್ಪ ಹೊತ್ತು ಟಿವಿ ನೋಡೋದು ಅಲ್ವಾ? ಆ ಟಿವಿ ನೋಡುವ ಸಮಯವನ್ನ ಬಿಟ್ಟು ಧ್ಯಾನ ಮಾಡ್ಬೇಕು. ಪತ್ರಿಜಿ ಹೇಳಿದ್ದಾರೆ, ನೀನ್ ಧ್ಯಾನಕ್ಕೇನು ಸಮಯ ಇಲ್ಲ ಅಂತಾರ್ರಿ. ಅಷ್ಟು ಹೇಳೋದು. ನಮ್ಮ ಮಾಸ್ಟರ್ಸ್ ಏನ್ ಹೇಳ್ತಾರೆ, ನಮ್ ಸಮಯ ಇಲ್ಲಪ್ಪ, ನನ್ಗೆ ಧ್ಯಾನ ಮಾಡಕ್ಕೆ ಬೆಕ್ಕ ತುಂಬ 99 ಭಾಗ ಅಂತ ಹೇಳೋದೇನು, ಸಮಯ ಇಲ್ಲ ಸಮಯ ಇಲ್ಲ ಸಮಯ ಇಲ್ಲ. ಕರೆಕ್ಟ್ ಆಗಿ ಒಬ್ಬ ಹೆಣ್ಮಗಳು ಒಂದು ಮನೆಯಲ್ಲಿ 3 ಗಂಟೆ ಟಿವಿ ನೋಡ್ತಾರೆ, 6 ಸೀರಿಯಲ್ ನೋಡ್ತಾರೆ. ಸೀರಿಯಲ್ ನೋಡಿದ್ರೆ ನಿದ್ದೆನೂ ಬರಲ್ಲ, ಊಟನೂ ಸೇರಲ್ಲ. ಕಟ್ ಮಾಡಿ ಅದನ್ನ. ವ್ಯರ್ಥ ಸಮಯ. ಪಕ್ಕದ ಮನೆಯವ್ರು ನಿಂತ್ಕೊಂಡ್ರೆ ಅರ್ಧ ಗಂಟೆ ಮಾತಾಡ್ತೀರಾ, ಸಮಯಕ್ಕೆ ಬರೋದ್ ಕೆಲ್ಸಗಳನ್ನ ಅಲ್ವಾ? ಹರಟೆ ಹೊಡಿತೀರಲ್ಲ, ನಿಲ್ಲಿಸ್ರಿ ಅದನ್ನ. ಹರಟೆ ಹೊಡಿಯೋದು ನಿಲ್ಲಿಸಿ ಧ್ಯಾನ ಮಾಡಿ. ಕೃಷ್ಣ ಕೂಡ ಹೇಳಿದಾನೆ, ನಿನ್ನ ವ್ಯರ್ಥ ಸಮಯವನ್ನ ಧ್ಯಾನಕ್ಕೆ ಉಪಯೋಗಿಸಪ್ಪ, ನೀನ್ ಪ್ರಾಪಂಚಿಕ ಕೆಲಸವನ್ನು ಮಾಡ್ಕೊಪ್ಪ. ನೀನು 8 ಗಂಟೆ ಪ್ರಾಪಂಚಿಕ ಭುಕ್ತಿ ಮಾಡ್ತಾರೆ, ಏನು ದುಡಿಯೋದಿಕ್ಕೆ. ದುಡಿಯೋದು ಇಂಪಾರ್ಟೆಂಟ್ ಇಲ್ಲ, ಹಣ ಮುಖ್ಯ. ದುಡಿಯೋದಕ್ಕೊಂದು ಸಂಪಾದನೆ ಮಾಡೋಕ್ಕೂ ಹಣ ಮಾಡಿ, ಇನ್ನೇನು ಬೇರೆ ಎಲ್ಲವೂ ಅಷ್ಟೇ ನನ್ನ ಲೆಕ್ಕದಲ್ಲಿ. ಹಣ ಸಂಪಾದನೆ ಮಾಡೋಕ್ಕೆ ಸಮಯವನ್ನು ವ್ಯರ್ಥ ಮಾಡ್ಬೇಕು, ಹಣ ಬೇಕು. ಎಷ್ಟು ಬೇಕು ಆ ಹಣ ಸಂಪಾದನೆ ಮಾಡೋಕ್ಕೆ ಎಷ್ಟು ಸಮಯ ಮಾಡ್ತೀರಾ ಅದೊಂದೇ ಬೇಕಾಗಿರೋದು. ಇನ್ನು ಮಿಕ್ಕ ಸಮಯವೆಲ್ಲವೂ ವ್ಯರ್ಥವಾಗಿ ಕಳೀತೀರಾ. ಬಂದ್ಬಿಡಿ ಬೇಗ ಆಫೀಸಿಂದ, ಕುತ್ಕೊಂಡು ಧ್ಯಾನ ಮಾಡ್ರಿ. ಮತ್ತೆ ಹೆಣ್ಮಕ್ಳು ಅಡಿಗೆ ಮಾಡಿಕ್ರಿ, ಮತ್ತೆ ಟಿವಿ ಯಾಕೆ ನೋಡ್ತೀರಿ? ಗಂಡ ಮಕ್ಕಳು ಆಫೀಸ್ಗೆ ಹೋಗ್ತಾರೆ, ಕುಂತು ಧ್ಯಾನ ಮಾಡ್ರಿ. ಟಿವಿ ಯಾಕೆ ನೋಡ್ತಿರ್ತೀರಾ? ಇದು ಬಹೇಂದ್ರಿಯ ನಿಗ್ರಹ. ಧಮ ಸಮ ಅಂತಂದ್ರೆ ಅಂತರೇಂದ್ರಿಯ ನಿಗ್ರಹ. ಅಂದ್ರೆ ಏನ್ ಹೇಳಿದೆ ಮಹಾತ್ಮ ಗಾಂಧೀಜಿ ನೋಡಿದ್ದಾರೆ ಈ ದಮ ಅನ್ನೋದಕ್ಕೆ. ಒಂದು ಕೋತಿ ಕಣ್ಣು ಮುಚ್ಕೊಂಡಿರುತ್ತೆ, ಒಂದು ಕೋತಿ ಕಿವಿ ಮುಚ್ಕೊಂಡಿರುತ್ತೆ, ಒಂದು ಕೋತಿ ಬಾಯಿ ಮುಚ್ಕೊಂಡಿರುತ್ತೆ. ಅಂದ್ರೆ ಒಳ್ಳೇದನ್ನ ಕೆಟ್ಟದ್ದನ್ನ ನೋಡ್ಬೇಡ, ಕೆಟ್ಟದ್ದನ್ನ ಕೇಳ್ಬೇಡ, ಕೆಟ್ಟದ್ದನ್ನ ಮಾತನಾಡ್ಬೇಡ. ಇದು ಧಮ ಆಯ್ತು. ಮತ್ತೆ ಸಮ ಅಂದ್ರೆ ಅಂತರೇಂದ್ರಿಯ ನಿಗ್ರಹ. ಅಂತರೇಂದ್ರಿಯ ನಿಗ್ರಹ ಅಂದ್ರೆ ಮನಸ್ಸನ್ನ ನಿಗ್ರಹ ಮಾಡುವುದು. ಇದು ಬಹಳ ಕಷ್ಟ. ಮನಸ್ಸನ್ನು ನಿಗ್ರಹ ಮಾಡೋದು ಅಷ್ಟು ಸುಲಭ ಅಲ್ಲ. ಕುದುರೆ ಓಡ್ದಂಗೆ ಓಡ್ತಾ ಇರುತ್ತೆ. ಧ್ಯಾನ ಕೂತ್ಕೊಂಡ ತಕ್ಷಣ ಆಲೋಚನೆ ಬರ್ತಾ ಇರುತ್ತೆ. ಅದಕ್ಕೆ ಹೆಂಗ್ ನಿಗ್ರಹ ಮಾಡೋದು ಅಂದ್ರೆ, ಆಲೋಚನೆ ಬಂದಾಗ ಆಲೋಚನೆಯನ್ನ ಕಟ್ ಮಾಡಿ ಮತ್ತೆ ಉಸಿರಾಟದ ಮೇಲೆ ಗಮನ ಕೊಡ್ಬೇಕು. ಆಲೋಚನೆಯಿಂದ ಹೋಗ್ಬಾರ್ದು ನಾವು. ಇವಾಗ ಯಾರು ನೆಂಟರು ಬರ್ತಾರೆ ಮನೆಗೆ, ನೆಂಟರು ಬಂದ್ರೆ ಸುಮ್ಮನೆ ಕಾಫಿ ಕೊಟ್ಬಿಟ್ಟು ಏನ್ ಮಾಡ್ತಾರೆ, ನೀವು ಜಾಸ್ತಿ ಮಾತಾಡಿಸ್ತಿದ್ರೆ ಬರ್ತೀವ್ರಿ ಅಂತಾರೆ. ಹೋಗ್ರಿ ಅನ್ಬೇಕು. ಬರ್ತೀವಿ ಅಂದ್ರೆ ಈ ಆಲೋಚನೆಗಳನ್ನ ಅಷ್ಟೇ. ಆಲೋಚನೆಗಳು ಬರ್ತಾವಲ್ಲ, ಕಟ್ ಮತ್ತೆ ಉಸಿರಾಡಿದ ಮೇಲೆ ಗಮನ ಕೊಡ್ಬೇಕು. ನೆಂಟರು ನೀವು ಪೋಷಣೆ ಮಾಡಿದ್ರೆ ತಾನೆ, ತಿಂಡಿ ಮಾಡಿದ್ರೆ ಊಟಕ್ಕೆ ಇರ್ತಾರೆ, ಊಟಕ್ಕೆ ಮಾಡಿದ್ರೆ ರಾತ್ರಿ ಇರ್ತಾರೆ, ಇವತ್ತಿರ್ರಿ ಅಂದ್ರೆ ನಾಳೆನೂ ಇರ್ತಾರೆ. ಅವರು ಒಂದು ಕಾಫಿ ಕೊಟ್ಟು ಕಳಿಸ್ಬಿಟ್ರೆ ಅವ್ರು ಮಾತಾಡಿಸ್ತಿದ್ರೆ ರೈಟ್ ಹೊರಟೋಗ್ತಾರಲ್ಲ. ಆ ರೀತಿಯಾಗಿ ಆ ಆಲೋಚನೆಗಳ ಹಿಂದೆ ನಾವು ಹೋಗ್ಬಾರ್ದು. ಉಸಿರಾಟದ ಮೇಲೆನೆ ಗಮನ ಕೊಡ್ಬೇಕು. ಎಲ್ಲರ ಹಂಗಾಗ್ತಾ ಇದೆ ಅಂದ್ರೆ ನಮ್ಗೆ ಧ್ಯಾನ ಮಾಡೋರ್ಗೆ ಆಲೋಚನೆಯಿಂದನೇ ಹೋಗ್ತಾ ಇರ್ತಾರೆ. ಒಂದು ಆಲೋಚನೆ ಬಂದಿದೆ ಅಂದ್ರೆ ಏನೋ ಇದೆ ಆಲೋಚನೆಯಲ್ಲಿ ಅಂತಾನ, ಆ ಆಲೋಚನೆಯನ್ನ ಕಟ್ ಮಾಡಿ ಮತ್ತೆ ಉಸಿರಾಟದ ಗಮನ ಕೊಡ್ಬೇಕು. ಇದು ಟೆಕ್ನಿಕ್ ಧ್ಯಾನ ಮಾಡುವ ಅಲ್ವಾ? ಈ ರೀತಿಯಾಗಿ ಸಮ ಧಮ ಮತ್ತೆ ಇನ್ನ ಇರ್ತಕ್ಕಂಥ ವಿಚಾರಗಳನ್ನ ಮುಂದಿನ ಸೆಷನ್ ಮೇಲೆ ಯಾವಾಗ ಬಂದಾಗ ತಿಳ್ಕೊಳ್ಳೋಣ. ಇಷ್ಟು ಮಾಡಿ ಮತ್ತೆ ಧ್ಯಾನ ಮಾಡೋರ್ಗೆ ಏನ್ ಟಿಪ್ಸು ಹೇಳ್ರಿ. ಆಲೋಚನೆ ಕಟ್ ಮಾಡ್ಬೇಕು, ಮತ್ತೆ ಉಸಿರಾಟದ ಮೇಲೆ ಗಮನ ಕೊಡ್ಬೇಕು, ಆಲೋಚನೆ ಹಿಂದೆ ಹೋಗ್ಬಾರ್ದು, ಸಮಯವನ್ನ ವ್ಯರ್ಥ ಮಾಡಬಾರ್ದು, ಇನ್ಮೇಲೆ ಟಿವಿ ನೋಡ್ಬಾರ್ದು, ಹರಟೆ ಹೊಡಿಬಾರ್ದು, ಫಂಕ್ಷನ್ಗಳಿಗೆ ಹೋಗ್ಬಾರ್ದು. ಏನ್ ಅವಶ್ಯಕತೆ ಇಲ್ಲ ಫಂಕ್ಷನ್ಗೆ ಹೋಗೋದು. ನೀನ್ ಹೋಗಿದ್ರೆ ಅವ್ರೇನು ನಿನ್ನೇನ್ ಕೇಳಲ್ಲ. ಅವ್ರು ಫಂಕ್ಷನ್ಗೆ ಹೋಗಿದ್ರೆ ಅಂತಾರೆ, ಅವ್ರು ನಿಮ್ಮನೆಗೆ ಬರೋದ್ರ ಬೇಡ ಬಿಡು, ಕಡಿಮೆ ಜನ ಬರ್ಲಿ, ಇನ್ಮೇಲಲ್ಲ ಸಿಂಪಲ್ ಆಗಿ ಮಾಡ್ಬೋದಲ್ಲ ಅಂದ್ರೆ ಯಾರೋ ಏನೋ ಅಂದ್ಕೊಂತಾರೆ ಅಂತ ಸಮಾಜಕ್ಕೆ ಎದುರದೇನೆ
ಆತ್ಮಕ್ಕೆ ಹೆದರ್ಕೋಬೇಕು, ನಾವು ಭಗವಂತನಿಗೆ ಹೆದರ್ಬೇಕು. ಭಗವಂತನನ್ನು ತಿಳಿಯುವುದಕ್ಕೆ ನಮ್ಮ ಸಮಯವನ್ನ ನಾವು ವ್ಯರ್ಥ ಮಾಡಬೇಕು. ಓಕೆ, ನನಗೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಥ್ಯಾಂಕ್ ಯು.